ಸುನಿಲ್ ಸ್ಟಡಿ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಕೆಸೆಟ್ ಎಕ್ಸಾಮಿನೇಷನನ್ನು ಇತಿಹಾಸ ವಿಷಯದಲ್ಲಿ ಹೇಗೆ ಕ್ಲಿಯರ್ ಮಾಡೋದು ಎನ್ನುವ ಒಂದು ಕಂಪ್ಲೀಟ್ ಅನಾಲಿಸಿಸ್ನ ವಿತ್ ರೈಟ್ ರೆಫರೆನ್ಸ್ ಬುಕ್ ಮುಖಾಂತರವಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ, ಹಲವಾರು ಹಿಂಟ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಈ ವಿಡಿಯೋ ಮುಕ್ತಾಯವಾದ ನಂತರ ನಿಮ್ಮ ಒಂದು ಐಡಿಯಾ ಆಫ್ ಸ್ಟಡೀಸ್ ಹೇಗಿರಬೇಕು ಅಂತೇಳಿ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಅಂತ ಅಂದ್ಕೊಳ್ತಾ ಹೋಗ್ತೀನಿ. ನನ್ನ ಹೆಸರು ಸುನಿಲ್ ಕುಮಾರ್ HB, ಇತಿಹಾಸ ಸಹಾಯಕ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಈ ಕೆಳಕಂಡ ಹುದ್ದೆಗಳಿಗೆಲ್ಲ ಆಯ್ಕೆಯಾಗಿದ್ದೇನೆ. ಅಲ್ಲದೆ 2010-11 KS ಮುಖ್ಯ ಪರೀಕ್ಷೆಯನ್ನು ಬರೆದು ಸಂದರ್ಶನಕ್ಕೂ ಸಹ ಅರ್ಹತೆಯನ್ನು ಪಡೆದಿದ್ದೆ. ಅಲ್ಲದೆ NET JRF KSET 3 ಕ್ಲಿಯರ್ ಮಾಡಿದ್ದೀನಿ. ಸೊ JRFನ್ನು ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಕ್ಲಿಯರ್ ಮಾಡಿದ್ದಂಥ ಪ್ರಥಮ ಅಭ್ಯರ್ಥಿಯೂ ಸಹ ನಾನಾಗಿದ್ದೇನೆ. ಇದರ ಒಂದು ಒಟ್ಟಾರೆ ಅನುಭವದ ಮುಖಾಂತರವಾಗಿ ಈ KSET ಎಕ್ಸಾಮಿನೇಷನ್ನ ಕ್ಲಿಯರ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡೋ ಮುಖಾಂತರ ಪಡಿತಾ ಹೋಗಿ. ಸ್ನೇಹಿತರೆ, ಈ ವಿಷಯದಲ್ಲಿ ಒಂದು ವಿಡಿಯೋದಲ್ಲಿ ಈ KSET ಎಕ್ಸಾಮಿನೇಷನ್ ಹೇಗಿರುತ್ತೆ, ಹಾಗೂ ಸಿಲೆಬಸ್, ಎಸ್ಪೆಷಲಿ ಇತಿಹಾಸದ ಸಿಲೆಬಸ್ ಹೇಗಿದೆ, ಕ್ವಶನ್ ಪ್ಯಾಟ್ರನ್ ವೆರಿ ಇಂಪಾರ್ಟೆಂಟು. ಆನಂತರ ಕೆಲವು ಟಿಪ್ಸ್ಗಳು ಹೇಳ್ತಾ ಹೋಗ್ತೀನಿ, ಹಾಗೂ ರೆಫರೆನ್ಸ್ ಬುಕ್ಕುಗಳು ಯಾವುದು ಓದಬೇಕಂತೇಳಿ ತಿಳಿಸ್ತಾ ಹೋಗ್ತೀನಿ. ಹಾಗಾಗಿ ಮುಂದೆ ನೋಡ್ತಾ ಹೋಗೋಣ. ಸೊ JRF NET KSET ಇತಿಹಾಸದಲ್ಲಿ ಹೇಗೆ ಮಾಡೋದು. ಸೊ ಈ JRF ಅಂತ ಹೇಳಿದ್ರೆ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಅಂತೇಳಿ, ಅದನ್ನು ಕ್ಲಿಯರ್ ಮಾಡಿದ್ರೆ ರಿಸರ್ಚಿಗೆ ನಾವು ಹೆಚ್ಚಿನ ಒಲವನ್ನು ಕೊಡುವಂಥದ್ದಾಗಿರುತ್ತೆ. ಯಾರು NET ಎಕ್ಸಾಮಿನೇಷನ್ನಲ್ಲಿ ಟಾಪ್ ರ್ಯಾಂಕಿಂಗ್ ಬರ್ತಾರೆ ಅವರನ್ನು JRF ಅವಾರ್ಡ್ ಅಂತ ಘೋಷಣೆ ಮಾಡ್ತಾರೆ. ಅವಾರ್ಡನ್ನ ಮುಖಾಂತರವಾಗಿ ಅವ್ರಿಗೆ UGCಯಿಂದನೇ ಅವರಿಗೆ ಸ್ಟೈಪೆಂಡನ್ನು ಕೊಡಲಾಗುತ್ತೆ. 25,000 ಸ್ಟೈಪೆಂಡ್ ಪ್ರತಿ ತಿಂಗಳು ಕನಿಷ್ಠ ಇದೆ, ಈಗ ಅಪ್ಡೇಟ್ ಆಗಿರ್ಬೋದು. ಆನಂತರ NETಯನ್ನು ಕ್ಲಿಯರ್ ಮಾಡಿದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಅರ್ಹತೆಯನ್ನು ಪಡಿತೀವಿ. KSETನ್ನು ಎಕ್ಸಾಮಿನೇಷನ್ ಕ್ಲಿಯರ್ ಮಾಡಿದ್ರೆ ಇಡೀ ಕರ್ನಾಟಕದಲ್ಲಿ ನಾವು ಅರ್ಹತೆಯನ್ನು ಪಡಿಬೋದು. NET ಇಡೀ ದೇಶಾದ್ಯಂತ ನಾವು ಯಾವುದೇ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಅರ್ಹತೆಯನ್ನು ಪಡಿತಾ ಹೋಗ್ಬೋದು. ಸೊ ಇತಿಹಾಸವನ್ನು ನಾವು NET KSETಗೆ 3 ಭಾಗ ಮಾಡ್ಕೊಳ್ತೀವಿ ಸಾಮಾನ್ಯವಾಗಿ, ಆದರೆ ಇಲ್ಲಿ 4 ಭಾಗವನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಪ್ರಾಚೀನ ಭಾರತ, ಮಧ್ಯ ಭಾರತ ಹಾಗೂ ಆಧುನಿಕ ಭಾರತದ ಇತಿಹಾಸ. ಅಲ್ಲದೆ ಇತಿಹಾಸ ಲೇಖನ ಕಲೆ ಹಾಗೂ ಇತಿಹಾಸ ಒಂದು ವಿಧಾನ ಆಗಿರ್ಬೋದು, ಅಥವಾ ರಿಸರ್ಚ್ ಆ್ಯಂಡ್ ಮೆಥಡಾಲಜಿ ಸೇರಿ ಒಂದು ಪೇಪರ್ ಇದೆ. ಸೊ ಇಷ್ಟೆಲ್ಲ ಒಂದು ಡಿವಿಷನ್ ಆಧಾರದ ಮೇಲೆ ನಾವು ಏನು ಓದಬೇಕು ಅಂತೇಳಿ ನಿಮಗೆ ಕ್ಲಿಯರ್ ಕಟ್ಟಾಗಿ ತಿಳಿಸ್ತಾ ಹೋಗ್ತೀನಿ. ಸೊ ಬಹುಮುಖ್ಯವಾಗಿ ನಮಗೆ ನೋಡಬೇಕಾಗಿರೋದು ಸಿಲೆಬಸ್. ನಾನು ಯಾವಾಗಲೂ ಹೇಳ್ತೀನಿ, ಪಠ್ಯಕ್ರಮವನ್ನು ನೋಡಲೇಬೇಕು. ಆನಂತರ ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳ ಅಧ್ಯಯನ ಮಾಡಿ ನಾವು ಓದೋದಕ್ಕೆ ಕೂತ್ಕೊಂಡಾಗ ಯಾವ ಬುಕ್ ಓದಬೇಕಂತೇಳಿ ಮಾಹಿತಿ ಸಿಗುತ್ತೆ. ವಿಶೇಷವಾಗಿ KSET ಎಕ್ಸಾಮಿನೇಷನಲ್ಲಿ ಯೂನಿವರ್ಸಿಟಿಯವರೇ ಹೊರಡಿಸಿರೋ ಅಥವಾ UGCಯವರು ಹೊರಡಿಸಿರುವಂಥ ಸಿಲೆಬಸ್ ಆಧಾರದ ಮೇಲೆ ಏನೇನು ವಿಷಯಗಳನ್ನ ಓದಬೇಕಂತ ತಿಳ್ತಾ ಹೋಗೋಣ. ಒಟ್ಟು 10 ಯೂನಿಟ್ಸ್ಗಳಿದೆ ಅವ್ರು ಹೇಳಿರೋ ಪ್ರಕಾರ. 10 ಯೂನಿಟ್ಸ್ಗಳನ್ನು ಯಾವ ರೀತಿಯಾಗಿ ವಿಭಾಗ ಮಾಡಿದ್ದಾರೆ ಅಂತೇಳಿ ನೋಡ್ತಾ ಹೋಗೋಣ. ಅದರಲ್ಲಿ ಅವರು 10 ಯೂನಿಟ್ಸ್ ಅಂತ ಹೇಳ್ತಾ ಹೋಗ್ತಾರೆ. 10 ಯೂನಿಟ್ಸ್ ಅಲ್ಲದೆ ಇನ್ನೂ ಹಲವಾರು ಅಂಶಗಳು ಸೇರಿಕೊಳ್ಳುತ್ತೆ. ಯಾವುದಪ್ಪ ಅಂತ ಹೇಳಿದ್ರೆ, ಅದರಲ್ಲಿ ದಿ ಕಾನ್ಸೆಪ್ಟ್ಸ್, ದಿ ಐಡಿಯಾಸ್ ಆ್ಯಂಡ್ ದ ಟರ್ಮ್ಸ್ ಅಂತ ಹೇಳ್ತಾರೆ. ಅದು 48 ಅಂಶಗಳನ್ನು ಕೊಟ್ಟಿರ್ತಾರೆ. ಕಾನ್ಸೆಪ್ಟ್ಗಳು, ಐಡಿಯಾಸ್ಗಳು, ಟರ್ಮಿನಾಲಜಿಗಳು. ಸೊ ಅದು ಸಹ ಏನು ಹೇಳ್ತಾ ಹೋಗ್ತಾರೆ ಅಂತ ಹೇಳಿದ್ರೆ, ದಿ ಐಡಿಯಾಸ್ ಆ್ಯಂಡ್ ದಿ ಟರ್ಮ್ಸ್ ಗಿವನ್ ಹಿಯರ್ ವುಡ್ ಸ್ಪೆಸಿಫೈ ದಿ extend the subject included through it is not mentioned in the units. ಯೂನಿಟಲ್ಲಿ ಮೆನ್ಷನ್ ಆಗದೇ ಇದ್ದರೂ ಅದನ್ನು ಸಪ್ರೇಟಾಗಿ ಕೊಟ್ಟಿದ್ದೀವಿ, ಹಾಗೂ ಅದಕ್ಕೆ ಹೆಚ್ಚಿನ ಗಮನವನ್ನು ಕೊಡಬೇಕು ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಕೊಟ್ಟಿರುವಂಥ ಐಡಿಯಾಸು, ಕಾಮೆಂಟ್ಸು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಸ್ಟಾರ್ಟಿಂಗಲ್ಲಿ, ಅದನ್ನು ತುಂಬ ವಿಶೇಷವಾಗಿ ನೋಡ್ತಾ ಹೋಗಬೇಕು ಅಂತ ಹೇಳಿದ್ರೆ. 2013 ಅಥವಾ 12 ಹಿಂದೆ ಏನು KSET ಅಥವಾ NET ನಡೀತಿತ್ತು, ಅದು ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ಇರ್ತಿತ್ತು. ಆ ಎಕ್ಸಾಮಿನೇಷನ್ನ ಬರೀಬೇಕಾದ್ರೆ ಡಿಸ್ಕ್ರಿಪ್ಟಲ್ಲಿ ಈ ಟರ್ಮಿನಾಲಜಿಗಳು 5 ಮಾರ್ಕ್ಸಿಗೆ ಪ್ರಶ್ನೆಗಳು ಕೇಳ್ತಾ ಹೋಗೋದು. ಆದರೆ ಈಗ ಮಲ್ಟಿಪಲ್ ಚಾಯ್ಸ್ ಬಂದಿರೋದ್ರಿಂದ ಅದರಲ್ಲೇ ಕೆಲವು ಅಂಶಗಳನ್ನ ತಗೊಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಡೀಟೇಲ್ಡಾಗಿ ನೋಡ್ತಾ ಹೋಗೋಣ. ಸಿಲೆಬಸ್ ಏನಿದೆ, ಮೊದಲು 10 ಯೂನಿಟ್ಗಳಲ್ಲಿ ಬ್ರೀಫಾಗಿ ಹೇಳ್ತಾ ಹೋಗ್ತೀನಿ. ಸಿಲೆಬಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಯಾಕಂದರೆ ಇತಿಹಾಸದ ಪಠ್ಯಕ್ರಮ ತುಂಬ ವಿಶಾಲವಾದ್ದು, ಇಂಥದ್ದೇ ಓದಬೇಕಂತ ಇರೋದಿಲ್ಲ, ಅಷ್ಟು ವಿಶಾಲವಾಗಿರುವಂಥದ್ದು. ಅದರಲ್ಲಿ NET KSETಗೆ ಭಾರತದ ಇತಿಹಾಸ ಮತ್ತು ಹಿಸ್ಟಾರಿಕಲ್ ರಿಸರ್ಚ್ ಎರಡೇ ಇಟ್ಟಿದ್ದಾರೆ ಸದ್ಯಕ್ಕೆ. ಮುಂಚೆಲ್ಲ ಯುರೋಪಿಯನ್ ಹಿಸ್ಟ್ರಿ, ವರ್ಲ್ಡ್ ಹಿಸ್ಟ್ರಿ ಎಲ್ಲ ಇರ್ತಾಯಿತ್ತು. ಆದರೆ ಈ ಸಲ ಏನಾಗಿದೆ, ಬರೀ ಇಂಡಿಯನ್ ಹಿಸ್ಟ್ರಿ ಮತ್ತು ಹಿಸ್ಟಾರಿಕಲ್ ರಿಸರ್ಚ್. ಅದಕ್ಕೆ ಆ ಸಿಲೆಬಸ್ ಆದ ಮೇಲೆ ಯಾವ ಯೂನಿಟಲ್ಲಿ ಏನೇನು ಮೇಜರ್ ಆಗಿದೆ ಬರೀ ಬ್ರೀಫಾಗಿ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಸೊ ಯೂನಿಟ್ 1ನಲ್ಲಿ ಏನು ಬರುತ್ತೆ, ಆಧಾರಗಳು, ಸೋರ್ಸಸ್. ನಂತರ ಶಿಲಾಯುಗಗಳು, ಹಳೆ ಶಿಲಾಯುಗ,
ಮಧ್ಯಶಿಲಾಯುಗ, ನವಶಿಲಾಯುಗ, ತಾಮ್ರಶಿಲಾಯುಗ ಇವುಗಳನ್ನು ಒಳಗೊಂಡಿರುವಂಥ ಮಾಹಿತಿ. ನಂತರ ಹರಪ್ಪ ನಾಗರಿಕತೆ ಅಥವಾ ಸಿಂಧು ಬಯಲಿನ ನಾಗರಿಕತೆ, ವೇದಗಳ ಕಾಲ, ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಏನೇನು ನಡೆಯುತ್ತೆ, ಮಹಾಜನಪದಗಳ ಉದಯ ಅಥವಾ ಒಂದು ರಾಜ್ಯಗಳ ಉದಯ, ಹೊಸ ಧರ್ಮಗಳ ಉದಯ, ಆನಂತರ ಲೌಕಿಕ ಧರ್ಮಗಳ ಬೆಳವಣಿಗೆ, ಅಲೌಕಿಕ ಧರ್ಮಗಳ ಬೆಳವಣಿಗೆ, ಇದ್ರ ಬಗ್ಗೆ ಎಲ್ಲ ಉಲ್ಲೇಖ 1ನೇ ಚಾಪ್ಟ್ರಲ್ಲಿ ಕೊಡ್ತಾ ಹೋಗ್ತಾರೆ. ಸೊ 2ನೇ ಅಧ್ಯಾಯದಲ್ಲಿ ಸ್ಟೇಟ್ ಟು ಎಂಪೈರ್. ಸೊ ಇಲ್ಲಿಂದ ಮಗಧ ಸಾಮ್ರಾಜ್ಯದ ಉಗಮದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಮೌರ್ಯರು ಬರ್ತಾರೆ. ಸಂಪೂರ್ಣವಾಗಿ ಆ ಸಂದರ್ಭದಲ್ಲಿದ್ದಂಥ ಪೋಸ್ಟ್ ಮೌರ್ಯರ ನಂತರ ಕಾಲದಲ್ಲಿ ಕಂಡುಬರುವ ಇತಿಹಾಸ ಬರ್ತಾ ಹೋಗುತ್ತೆ. ಅಂತೇಳಿದ್ರೆ ಇಂಡೋ ಗ್ರೀಕರು, ಕುಶಾನರು, ಸಿಥಿಯನ್ನರು, ಪಹಲ್ಲವರು ಇವ್ರನ್ನೆಲ್ಲ ಒಳಗೊಂಡಿರುವಂಥದ್ದು. ಅಲ್ಲದೆ ಗುಪ್ತರು ಮತ್ತು ಹರ್ಷವರ್ಧನ. ನೀವಿಲ್ಲಿ ಗಮನಿಸ್ಬೋದು, ಯೂನಿಟ್ 1 and 2 ಸಂಪೂರ್ಣವಾಗಿ ಪ್ರಾಚೀನ ಭಾರತಕ್ಕೆ ಸಂಬಂಧಪಟ್ಟಿರುವಂಥದ್ದು. ಯೂನಿಟ್ 3ಲಿ 3ನೇ ಯೂನಿಟಲ್ಲಿ ಸಂಪೂರ್ಣವಾಗಿ ನಾವೇನು ತಿಳ್ಕೊಬೋದು ಅಂತ ಹೇಳಿದರೆ ಅರ್ಲಿ ಮೆಡಿವಲ್ ಇಂಡಿಯನ್ ಹಿಸ್ಟ್ರಿ ಅಂತ ಹೇಳಿದರೆ ರೀಜನಲ್ ಕಿಂಗ್ಡಮ್ ಬರ್ತಾ ಹೋಗುತ್ತೆ. ರೀಜನಲ್ ಕಿಂಗ್ಡಮ್ ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅಥವಾ ಪ್ರಾದೇಶಿಕ ಸಾಮ್ರಾಜ್ಯ ಮನೆತನಗಳು. ಅದರಲ್ಲಿ ಕಿಂಗ್ಡಮ್ಸ್ ಇನ್ ಸೌತ್ ಇಂಡಿಯಾ, ಕಿಂಗ್ಡಮ್ಸ್ ಆಫ್ ಡೆಕ್ಕನ್ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಅಲ್ಲ, ಎಲ್ಲಿ ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶದ ಮೇಲ್ಭಾಗವನ್ನು ನಾವು ಡೆಕ್ಕನ್ ಅಂತ ಕರಿತೀವಿ. ಅಲ್ಲಿಂದ ಹಿಡಿದು ಮಹಾರಾಷ್ಟ್ರ ಅಥವಾ ಮಧ್ಯಪ್ರದೇಶದ ಭಾಗ, ಆ ದಕ್ಕನ್ ಪ್ರದೇಶದಲ್ಲಿ ಆಳ್ವಿಕೆ ಮಾಡ್ತಿದ್ದು. ಅಂದರೆ ವಿಜಯನಗರ, ಬಹುಮನಿ ಸಾಮ್ರಾಜ್ಯಗಳು, ಬಹುಮುಖಿ ಕಾಕತೀಯರು, ಈ ಭಾಗವನ್ನು ಗುರುತಿಸ್ತಾ ಹೋಗ್ತಾರೆ. ಆಮೇಲೆ ಕಿಂಗ್ಡಮ್ಸ್ ಇನ್ ಸೌತ್ ಇಂಡಿಯಾ, ಪಲ್ಲವರು, ಚೋಳರು, ಚೇರರು, ಅವ್ರ ಬಗ್ಗೆ ಮಾಹಿತಿಗಳು. ಈಸ್ಟರ್ನ್ ಕಿಂಗ್ಡಮ್, ನಾರ್ತನ್ ಕಿಂಗ್ಡಮ್, ವೆಸ್ಟರ್ನ್ ಕಿಂಗ್ಡಮ್, ಉತ್ತರದಲ್ಲಿ ಕಾಶ್ಮೀರ, ಪಶ್ಚಿಮದಲ್ಲಿ ಸೋಲಂಕಿಗಳು, ರಜಪೂತರು, ಹಾಗೂ ಈ ಪೂರ್ವದಲ್ಲಿ ಕಳಿಂಗ, ಕಾರವಾಯ್ಲ, ಇಂಥ ದೊರೆಗಳ ಬಗ್ಗೆ, ಸಣ್ಣ ಸಣ್ಣ ರಾಜರುಗಳ ಬಗ್ಗೆ 3ನೇ ಅಧ್ಯಾಯದಲ್ಲಿ ತಿಳಿಸ್ಕೊಡ್ತಾ ಹೋಗುತ್ತೆ. ಅಲ್ಲದೆ ಅರ್ಲಿ ಮಿಡಿವಲ್ ಇಂಡಿಯಾ ಆರಂಭ ಆಗುವಂಥದ್ದು ಅಂತ ಹೇಳಿದ್ರೆ ಕ್ರಿಸ್ತಶಕ 750ರ ನಂತರ ಇತಿಹಾಸದಿಂದ 1200ರವರೆಗಿನ ಇತಿಹಾಸವನ್ನು ಇಲ್ಲಿ ನೋಡ್ತಾ ಬರೋದು. 750ರಿಂದ 1206 ದೆಹಲಿ ಸುಲ್ತಾನರು ಆರಂಭವಾಗುವವರೆಗಿನ ಕಾಲದವರೆಗಿನ ಘಟ್ಟವನ್ನು ನೋಡ್ತಾ ಹೋಗ್ಬೋದು. ಹಾಗಾಗಿ ಆ ಕಾಲದಲ್ಲಿದ್ದಂಥ ಅಗ್ರೇರಿಯನ್ ಸಿಸ್ಟಮ್ ಅಥವಾ ಕೃಷಿ, ಆರ್ಥಿಕತೆ, ವ್ಯಾಪಾರ, ನಗರೀಕರಣ ಹಾಗೂ ಅರಬ್ ಕಾಂಟ್ರಾಕ್ಟ್ಸ್ ಅವ್ರುಗಳು ಬರುವಂಥದ್ದು, ಅದನ್ನೆಲ್ಲ ನಾವಿಲ್ಲಿ ತಿಳ್ಕೊಳ್ತಾ ಹೋಗ್ಬೋದು. ಹಾಗಾಗಿ ಯೂನಿಟ್ 3 ಬಗ್ಗೆ ಒಂಚೂರು ಗಮನ ಹರಿಸಿ. ಯೂನಿಟ್ 4 ಕಂಪ್ಲೀಟಾಗಿ ಯೂನಿಟ್ 4 ಇರುವಂಥದ್ದು ಡೆಲ್ಲಿ ಸುಲ್ತಾನೇಟ್, ಮುಘಲ್ಸ್, ವಿಜಯನಗರ, ಬಹುಮನಿ, ಮರಾಠ, ಶಿವಾಜಿ, ಪೇಶ್ವೆ ಇವೆಲ್ಲವನ್ನು ಒಳಗೊಂಡಿರುವಂಥದ್ದು. ಸೊ ಈ 4ನೇ ಚಾಪ್ಟರ್ ಬಗ್ಗೆ ನಮ್ಮ ತಿಳ್ಕೊಳ್ಳೋದು. ಆದರೆ ಇಲ್ಲಿ ಪೊಲಿಟಿಕಲ್ ಹಿಸ್ಟ್ರಿಯನ್ನು ಜಾಸ್ತಿ ಹೈಲೈಟ್ ಮಾಡ್ತಾ ಹೋಗ್ತಾರೆ. ಸೊ 5ನೇ ಅಧ್ಯಾಯದಲ್ಲಿ ಅದೇ ಏನು 4ನೇ ಅಧ್ಯಾಯದಲ್ಲಿ ಇರುವಂಥ ವಿಷಯಗಳಿಗೆ ಸಂಬಂಧಪಟ್ಟಾಗೆ ಆಡಳಿತ, ಆರ್ಥಿಕತೆ, ದೆಹಲಿ ಸುಲ್ತಾನರದು, ಮೊಘಲರ ಆಡಳಿತ ಮತ್ತು ಆರ್ಥಿಕತೆ, ವಿಜಯನಗರದ ಹಾಗೂ ಬಹುಮನಿ ಮರಾಠರ ಆಡಳಿತ ಮತ್ತು ಆರ್ಥಿಕತೆ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. ಹಾಗೂ ಅಂತಾರಾಜ್ಯಗಳ ಒಂದು ಸಂಬಂಧಗಳು ತಿಳಿಸ್ತಾ ಹೋಗುತ್ತೆ. ಒಂದೊಂದು ರಾಜ್ಯ ಮನೆತನಗಳ ಬಗ್ಗೆ, ಅಲ್ಲದೆ ಕೃಷಿ ಮತ್ತು ಕೈಗಾರಿಕೆಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗುತ್ತೆ. ಸೊ ಯೂನಿಟ್ 5 ಅದೇ 4ನೇ ಅಧ್ಯಾಯದ ಒಂದು ಮುಂದುವರಿದ ಭಾಗನೇ ಆಗಿರುತ್ತೆ. ಯೂನಿಟ್ 6 ಸಹ 4ನೇ ಭಾಗದ ಒಂದು ಮುಂದುವರಿದ ಮತ್ತೊಂದು ಭಾಗ ಆಗಿದೆ. ಅಂತ ಹೇಳಿದರೆ ದೆಹಲಿ ಸುಲ್ತಾನರು, ಮೊಘಲರು, ವಿಜಯನಗರ, ಬಹುಮನಿ, ಮರಾಠರ ಕಾಲದ ಸಮಾಜ ಹೇಗಿತ್ತು, ಸಂಸ್ಕೃತಿ ಹೇಗಿತ್ತು ಅನ್ನೋ ಒಂದು ಅಧ್ಯಾಯ ಬಹುಮುಖ್ಯವಾದ ಪಾತ್ರ ವಹಿಸುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಅಲ್ಲದೆ ಇಲ್ಲಿ ಭಕ್ತಿ ಚಳವಳಿ, ಸೂಫಿ ಪಂಥ, ಆಮೇಲೆ ಮಧ್ಯಕಾಲೀನಲ್ಲಿದ್ದಂತಹ ಭಕ್ತಿ ಸಂತರುಗಳು, ಆಮೇಲೆ ಸಿಖ್ ಒಂದು ಚಳುವಳಿ, ಆಮೇಲೆ ಸಾಮಾಜಿಕ ಒಂದು ಶ್ರೇಣೀಕರಣದ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. ಮಹಿಳೆಯರ ಸ್ಥಾನಮಾನ ಹೇಗಿತ್ತು, ಎಜುಕೇಷನ್ನ ಒಂದು ಡೆವಲಪ್ಮೆಂಟ್ ಹೇಗಿತ್ತು, ಇದ್ರ ಬಗ್ಗೆ ಎಲ್ಲ ಮಾಹಿತಿ ನೀಡುತ್ತೆ. ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇನ್ನೊಂದು ಯಾವುದಂದ್ರೆ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಆಫ್ ಇಂಡೋ ಇಸ್ಲಾಂ, ಮೊಘಲ್, ವಿಜಯನಗರ, ಬಹುಮನಿ, ಮರಾಠ. ಇಲ್ಲಿ ತುಂಬ ಪ್ರಶ್ನೆಗಳು ಆಗ್ತಾ ಇರುತ್ತೆ. ಸೊ ಇಷ್ಟೆಲ್ಲ ಅಂಶಗಳನ್ನು ನಾವು ಯೂನಿಟ್ 6ಅಲ್ಲಿ ನೋಡ್ತಾ ಹೋಗ್ಬೋದು. ಹಾಗೂ ಯೂನಿಟ್ 6ನ ಕಂಪ್ಲೀಟಾಗಿ ನಾವು ಮಿಡಿವಲ್ ಇಂಡಿಯನ್ ಹಿಸ್ಟ್ರಿ ಅಂತ ಕರೆದ್ರೆ ಅಲ್ಲಿವರೆಗೂ 4, 5, 6ನ 7ನೇ ಅಧ್ಯಾಯದಿಂದ ನಮಗೆ ಆಧುನಿಕ ಭಾರತದ ಇತಿಹಾಸ ಇಲ್ಲಿ ಆರಂಭ ಆಗೋದನ್ನ ಕಾಣ್ಬೋದು. ಈ ಮಿಡಿವಲ್ ಇಂಡಿಯನ್, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಗೆ ಬೇಕಾದ ಇರುವಂಥ ಸೋರ್ಸಸ್ಗಳೇನು, ಆಧಾರಗಳ ಬಗ್ಗೆ ಮುಖಾಂತರವಾಗಿ ನೋಡ್ತಾ ಹೋಗ್ಬೋದು. ಅದ್ರ ಮುಖಾಂತರವಾಗಿ ಯುರೋಪಿಯನ್ನರ ಆಗಮನದಿಂದ ಹಿಡಿದು ನಮಗೆ ಹೆಚ್ಚಿನ ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ಬ್ರಿಟಿಷರ ಒಂದು ಸಾಮ್ರಾಜ್ಯೀಕರಣ ಅಥವಾ ಸಾಮ್ರಾಜ್ಯಶಾಹಿ ನೀತಿ, ವಸಾಹತುಶಾಹಿ ನೀತಿಗಳ ಬಗ್ಗೆ ಮಾಹಿತಿ ಇರುವಂಥದ್ದು, 1857ರ ಸಿಪಾಯಿ ದಂಗೆ, ಆಮೇಲೆ ಬ್ರಿಟಿಷರ ನೀತಿಗಳು, ಆಡಳಿತ, ಆಮೇಲೆ ಅವರು ಸಾಂವಿಧಾನಿಕ ಒಂದು ಸುಧಾರಣೆಗಳು 1909ರಿಂದ 35ರವರೆಗಿರುವಂಥ ಒಂದು ಆ್ಯಕ್ಟ್ಗಳ ಬಗ್ಗೆ ಒಂದು ಈ ಅಧ್ಯಾಯದಲ್ಲಿ ತಿಳಿಸ್ತಾ ಹೋಗುತ್ತೆ. ಸೊ ಯೂನಿಟ್ 8 ಯೂನಿಟ್ 8ಅಲ್ಲಿ
ಬಹುಮುಖ್ಯವಾಗಿ ಬ್ರಿಟಿಷರ ಕಾಲದಲ್ಲೇ ಒಂದು ವಸಾಹತುಶಾಹಿ ಕಾಲದಲ್ಲಿ ಆರ್ಥಿಕತೆ ಹೇಗಿತ್ತು, ಟ್ರೇಡ್ ಹೇಗಿತ್ತು, ಅವರು ಜಮೀನ್ದಾರಿ ಪದ್ಧತಿ ಆಗಿರ್ಬೋದು, ಮಹಲ್ವಾರಿ ಪದ್ಧತಿ, ರೈತವಾರಿ ಪದ್ಧತಿ ಬಗ್ಗೆ ಮಾಹಿತಿ ನೀಡುತ್ತೆ. ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಅಭಿವೃದ್ಧಿ, ಆಮೇಲೆ ಸಂಪರ್ಕ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಮಾಡಿರುವಂಥದ್ದು, ಬುಡಕಟ್ಟು ದಂಗೆಗಳಾಗುತ್ತೆ, ರೈತ ದಂಗೆಗಳಾಗುತ್ತೆ, ಅವೆಲ್ಲ ಇದೇ ಪೀರಿಯಡಲ್ಲಿ ತೋರಿಸ್ತಾರೆ. ಆಮೇಲೆ ಪುನರುಜ್ಜೀವನದ ಕಾಲ, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು, ಆಮೇಲೆ ಪತ್ರಿಕಾ ಮಾಧ್ಯಮಗಳು, ಆಧುನೀಕರಣ, ಇವನ್ನೆಲ್ಲದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗುತ್ತೆ ಅಧ್ಯಾಯ 8ರಲ್ಲಿ. ಅಂದರೆ ಇದು ಆಧುನಿಕ ಭಾರತದ ಒಂದು ಬಹುಮುಖ್ಯವಾದಂಥ ಅಂಶ. 9ನೇ ಭಾಗ ವೆರಿ ವೆರಿ ಇಂಪಾರ್ಟೆಂಟ್. ಯಾವುದಪ್ಪ ಅಂತ ಹೇಳಿದ್ರೆ ರಾಷ್ಟ್ರೀಯ ಚಳುವಳಿ ಆರಂಭ ಆಗೋದು 1885 ನಂತರ ನಡೆಯುವಂಥ ಇತಿಹಾಸ 1991ರವರೆಗೂ ನಡೀತಾ ಹೋಗುತ್ತೆ ಈ ಚಾಪ್ಟ್ರಲ್ಲಿ. ಅಂತೇಳಿದ್ರೆ ರಾಷ್ಟ್ರೀಯತೆ ಉಗಮ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ಸ್ವಾತಂತ್ರ್ಯ ಚಳುವಳಿಯ ಹೋರಾಟ, ಪ್ರೀ ಗಾಂಧಿ ಪೀರಿಯಡ್, ಪೋಸ್ಟ್ ಗಾಂಧಿಯರ ಅಥವಾ ಗಾಂಧಿಯ ಕಾಲ, ನಂತರ ಹಿಂದುಳಿದ ವರ್ಗದ ಚಳುವಳಿ, ಶೋಷಿತ ವರ್ಗಗಳ ಚಳುವಳಿ, ಕೋಮುವಾದದ ಬೆಳವಣಿಗೆ, ಆಮೇಲೆ ಸಂವಿಧಾನದ ರಚನೆ, ಆನಂತರ ಪೋಸ್ಟ್ ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯೋತ್ತರ ನಂತರದ ಇತಿಹಾಸ. ಎಲ್ಲ ಅಂಶಗಳನ್ನು ನಿಮಗೆ ಅಧ್ಯಾಯ 9ರಲ್ಲೇ ಇದೆ. ಸೊ ಹೀಗಾಗಿ ಯಾವ ರೀತಿಯಾಗಿ ಅಧ್ಯಾಯ ಭಾಗಗಳನ್ನ ವಿಭಾಗ ಮಾಡಿದ್ದಾರೆ ಅಂತೇಳಿ ನೀವು ತಿಳ್ಕೊಬೋದು. ಆದರೆ ಅಧ್ಯಾಯ 10 ಇರುವಂಥದ್ದು ಹಿಸ್ಟಾರಿಕಲ್ ಮೆಥಡ್, ಐತಿಹಾಸಿಕ ವಿಧಾನಗಳು, ರಿಸರ್ಚ್ ಆ್ಯಂಡ್ ಮೆಥಡಾಲಜಿ, ಹಿಸ್ಟೋರಿಯೋಗ್ರಫಿ, ಇತಿಹಾಸ ಲೇಖನ ಕಲೆ, ಆಮೇಲೆ ಇತಿಹಾಸದ ಒಂದು ಸ್ವರೂಪ, ಅದರ ಮಹತ್ವ, ಅದರ ವ್ಯಾಪ್ತಿ, ಆಮೇಲೆ ಇತಿಹಾಸದ ಇತ್ತೀಚಿನ ಬೆಳವಣಿಗೆಗಳು, ಇವೆಲ್ಲವನ್ನು ಅಧ್ಯಾಯ 10ರಲ್ಲಿ ಇಟ್ಟಿದ್ದಾರೆ. ಹಳೆಯ KCETನ ಒಂದು ಪಠ್ಯಕ್ರಮದ ಆಧಾರದ ಮೇಲೆ ಈ ಒಂದು 10ನೇ ಅಧ್ಯಾಯವನ್ನು ಇಟ್ಟಿರಲಿಲ್ಲ. ಆದರೆ ಈಗ 10th ಚಾಪ್ಟರ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆದರೆ ಇಷ್ಟನ್ನೆಲ್ಲ ನೀವು 10 ಚಾಪ್ಟರ್ನ ಗಮನಿಸಿದಾಗ ನಿಮ್ಗೆ ಓವರಾಲ್ ಆಗಿ ತಿಳ್ಕೊಳ್ಳೋದೇನು ಅಂತ ಹೇಳಿದ್ರೆ NET KCET ಸಿಲೆಬಸ್ ಒಂದೇ ರೀತಿಯಾಗಿದೆ, ಯಾವುದೇ ಚೇಂಜಸ್ ಇಲ್ಲ. NETಲಿ ಯಾವ ರೀತಿ ಸಿಲೆಬಸ್ ಇದೆ ಅದೇ ಮಾದರಿಯಲ್ಲಿ ಸಿಲೆಬಸ್ನ KCETನಲ್ಲಿದೆ. ಹಾಗಾಗಿ ಎರಡನ್ನೂ ಒಂದೇ ನೀವು ಪ್ರಿಪ್ರೇಷನ್ ಮಾಡೋದ್ರಿಂದ ನಿಮ್ಗೆ ಅನುಕೂಲಗಳು ಹೆಚ್ಚಾಗ್ತಾ ಹೋಗುತ್ತೆ. ಓವರಾಲ್ ಆಗಿ ನಾವು ನೋಡೋದಾದರೆ ಪ್ರಾಚೀನ ಭಾರತ, ಏನ್ಷಿಯಂಟ್ ಹಿಸ್ಟ್ರಿ ಟು ಅರ್ಲಿ ಮಿಡಿವಲ್ ಇಂಡಿಯನ್ ಹಿಸ್ಟ್ರಿವರೆಗೂ ಅಂತ ಹೇಳಿದ್ರೆ ಶಿಲಾಯುಗದಿಂದ ಹಿಡಿದು ಸ್ಟೋನ್ ಏಜಿಂದ ಹಿಡಿದು ನಿಮಗೆ 1206ರವರೆಗಿನ ಕಾಲವನ್ನು ನಾವು 3 ಅಧ್ಯಾಯಗಳಲ್ಲಿ ಓದ್ತೀವಿ. ಯೂನಿಟ್ 1, 2, 3. ಮಧ್ಯಕಾಲೀನ ಭಾರತದ ಇತಿಹಾಸವನ್ನು 4, 5, 6 ಅಧ್ಯಾಯಗಳಲ್ಲಿ ನೋಡ್ತೀವಿ. ಆಧುನಿಕ ಭಾರತದ ಇತಿಹಾಸವನ್ನು 7, 8, 9 ಅಧ್ಯಾಯಗಳಲ್ಲಿ ನೋಡ್ತೀವಿ. ಹಾಗೂ ಇತಿಹಾಸ ಲೇಖನ ಕಲೆ, ರಿಸರ್ಚ್ ಆ್ಯಂಡ್ ಮೆಥಡಾಲಜಿ ಟಾಪಿಕ್ನ ಅಧ್ಯಾಯ 10ರಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಹೀಗೆ ಒಂದು ಓವರಾಲ್ ಆಗಿ ನಾವು ಸಿಲೆಬಸ್ ಏನಂತ ಹೇಳಿ ತಿಳ್ಕೊಂಡ್ವಿ. ಈ ಸಿಲೆಬಸ್ನ ನಂತರ ವೆರಿ ಇಂಪಾರ್ಟೆಂಟ್ ಪಾರ್ಟಿಗೆ ಬರೋಣ. 2 ಪ್ರಶ್ನೆ ಪತ್ರಿಕೆ ಮಾತ್ರ ಇಲ್ಲ ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ. ಒಂದು 2019ರಲ್ಲಿ ಆದಂತಹ NET ಪತ್ರಿಕೆ ಹಾಗೂ KCET ಆದ 2018ರಾದ KCETನ ಪತ್ರಿಕೆ. ಸೊ ಓವರಾಲಾಗಿ ಆ ಟಾಪಿಕ್ ಮೇಲೆ ಎಲ್ಲೆಲ್ಲಿ ಯಾವ ಭಾಗದಲ್ಲಿ ಪ್ರಶ್ನೆಗಳನ್ನು ಕೇಳಿದರೆ, ಪ್ರಾಚೀನ ಭಾರತದಲ್ಲಿ NETಲಿ 32 ಪ್ರಶ್ನೆ ಕೇಳಿದರೆ, KCETನಲ್ಲಿ 35 ಪ್ರಶ್ನೆ ಕೇಳಿದ್ದಾರೆ. ಮಧ್ಯಕಾಲೀನ ಭಾರತದಲ್ಲಿ 31 ಪ್ರಶ್ನೆಗಳು, ಇಲ್ಲಿ 32 ಪ್ರಶ್ನೆಗಳು, ಆಲ್ಮೋಸ್ಟ್ ಸೇಮ್ ಇದೆ. ಆಧುನಿಕ ಭಾರತದ ಇತಿಹಾಸ NETಲಿ 27 ಕೇಳಿದರೆ, ಆಧುನಿಕ ಭಾರತದ ಇತಿಹಾಸವನ್ನು KCETನಲ್ಲಿ 33 ಪ್ರಶ್ನೆ ಕೇಳಿದ್ದಾರೆ. ಇತಿಹಾಸ ಲೇಖನ ಕಲೆಗೆ ಸಂಬಂಧಪಟ್ಟಂಥ ಪ್ರಶ್ನೆ 10 ಪ್ರಶ್ನೆಯನ್ನು NETಯಲ್ಲಿ ಕೇಳಿದರೆ, ಇಲ್ಲಿ 1 ಪ್ರಶ್ನೆ ಕೇಳಿಲ್ಲ. ಅಂದರೆ ಅಲ್ಲಿ ಸಿಲೆಬಸ್ಸಲ್ಲಿ ಇರಲಿಲ್ಲ. ಆದರೆ ಈ ಸಲ ನಾವು ಈ ಭಾಗವನ್ನು ಓದಲೇಬೇಕಾಗತ್ತೆ. ಕನಿಷ್ಠ 7ರಿಂದ 10 ಪ್ರಶ್ನೆ ಅಂತೂ ಇದ್ದೇ ಇರುತ್ತೆ. ಹಾಗಾಗಿ ಈ ಅನಾಲಿಸಿಸ್ ಪ್ರಕಾರ ಮುಂದೆ ಟಾಪಿಕ್ ವೈಸ್ ಅಥವಾ ಏರಿಯಾ ವೈಸಲ್ಲಿ ಎಷ್ಟೆಷ್ಟು ಪ್ರಶ್ನೆ ಎಲ್ಲೆಲ್ಲಿ ಕೇಳಿದ್ದೀರ ಅನ್ನೋದು ಯೂನಿಟ್ ವೈಸ್ ನಾನು ಇದು ಅನಲೈಸ್ ಮಾಡಿದ್ದೀನಿ. ಯಾವ ಯೂನಿಟಲ್ಲಿ ಪ್ರಶ್ನೆಗಳಾಗ್ತಾ ಹೋಗಿದೆ ಅಂಥೇಳಿ ನಿಮಗೆ ತುಂಬ ಮಾಹಿತಿ ಸಿಗ್ತಾ ಹೋಗುತ್ತೆ. ಹಾಗಾಗಿ ಈ ಭಾಗವನ್ನು ನೀವು ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗಿ. ಯೂನಿಟ್ 1ನಲ್ಲಿ NET ಹಾಗೂ KCET 1ನೇ ಅಧ್ಯಾಯದಲ್ಲಿ 2ರಲ್ಲೂ 10 ಪ್ರಶ್ನೆ ಕೇಳಿದ್ದಾರೆ. ಆದರೆ ಯೂನಿಟ್ 2ನಲ್ಲಿ NETಯಲ್ಲಿ 7 ಪ್ರಶ್ನೆ, KCETಲ್ಲಿ 11 ಪ್ರಶ್ನೆ ಕೇಳಿದ್ದಾರೆ. ಯೂನಿಟ್ 3ಯಲ್ಲಿ NETಯಲ್ಲಿ 15 ಪ್ರಶ್ನೆ ಹಾಗೂ KCETಲ್ಲಿ 14 ಪ್ರಶ್ನೆ ಕೇಳಿದ್ದಾರೆ. ಸೊ ಹೀಗೆ ಇಡೀ ಏನ್ಷಿಯಂಟ್ ಹಿಸ್ಟ್ರಿಯಲ್ಲಿ ಎಲ್ಲೆಲ್ಲಿ ಕೇಳಿದ್ದಾರೆ ಅನ್ನೋದು ನಮಗೆ ಒಂದು ಮಾಹಿತಿ ಸಿಗ್ತಾ ಹೋಯಿತು. ಸೊ ಹಾಗೆ ಮಿಡಿವಲ್ ಹಿಸ್ಟ್ರಿಯಲ್ಲಿ ಬಂದರೆ ಪಾರ್ಟ್ 4ರಲ್ಲಿ ಪೊಲಿಟಿಕಲ್ ಹಿಸ್ಟ್ರಿ ಜಾಸ್ತಿ ಕೇಳಿರುವಂಥದ್ದು 11 NETಯಲ್ಲಿ 11 ಪ್ರಶ್ನೆ ಕೇಳಿದರೆ, KCETಲ್ಲಿ 12 ಪ್ರಶ್ನೆ ಕೇಳಿದ್ದಾರೆ. ಸೊ ಹಾಗೂ 5ನೇ ಅಧ್ಯಾಯದಲ್ಲಿ ಸ್ವಲ್ಪ ಕಡಿಮೆ ಮಾಡಿದರೆ, NETಯಲ್ಲಿ 4 ಪ್ರಶ್ನೆ ಕೇಳಿದರೆ, KCETಲ್ಲಿ 9 ಪ್ರಶ್ನೆ ಕೇಳಲಾಗಿದೆ. ಆದರೆ 6ನೇ ಯೂನಿಟಲ್ಲಿ NETಯಲ್ಲಿ 16 ಪ್ರಶ್ನೆ ಕೇಳಿದರೆ, KCETಲ್ಲಿ 11 ಪ್ರಶ್ನೆ ಕೇಳಿದ್ದಾರೆ. ಸೊ ಇದು ಓವರಾಲ್ ಒಂದು ರಿವ್ಯೂ ಆಯಿತು. ಸೊ ಕೊನೆಗೆ ಮಾಡರ್ನ್ ಹಿಸ್ಟ್ರಿಯಲ್ಲಿ ಅಂದರೆ 7ನೇ ಅಧ್ಯಾಯದಲ್ಲಿ NETಯಲ್ಲಿ 5 ಪ್ರಶ್ನೆ, KCETಲ್ಲಿ 4 ಪ್ರಶ್ನೆ ಕೇಳಿದ್ದಾರೆ. 8ನೇ ಅಧ್ಯಾಯದಲ್ಲಿ NETಯಲ್ಲಿ 6 ಪ್ರಶ್ನೆ ಕೇಳಿದರೆ,
ಕೆ ಸೆಟ್ಟಲ್ಲಿ 7 ಪ್ರಶ್ನೆ ಕೇಳಿದ್ದಾರೆ. ಆದರೆ ವೆರಿ ಇಂಪಾರ್ಟೆಂಟ್, ನೀವೆಲ್ಲ ಸೂಕ್ಷ್ಮವಾಗಿ ಗಮನಿಸ್ಬೋದು. ಇಲ್ಲಿ ಚಾಪ್ಟರ್ ನಂಬರ್ 9 ಇಲ್ಲಿ 16 ಪ್ರಶ್ನೆ ಕೇಳಿದರೆ, ಈ ಕೆ ಸೆಟ್ಟಲ್ಲಿ 22 ಪ್ರಶ್ನೆ ಕೇಳಿದರೆ. ಯಾಕಂದರೆ ಇಲ್ಲಿ 10 ಪ್ರಶ್ನೆ ಡಿವೈಡ್ ಆಯಿತು, ಆದರೆ ಇಲ್ಲಿ 10 ಪ್ರಶ್ನೆ ಕೇಳಿಲ್ಲ. ಸೊ ಹಾಗಾಗಿ ಈಗ ನೀವು ಎಲ್ಲಿ ಫೋಕಸ್ ಮಾಡಬೇಕು ಅಂತೇಳಿ ಒಂದು ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಸಿಲೆಬಸ್ ಅಷ್ಟು ದೊಡ್ಡದಿದೆ, ನಾನು ಬ್ರೀಫಾಗಿ ಹೇಳಿದ್ದೀನಿ. ಆ ಸಿಲೆಬಸ್ ಯೂನಿಟ್ಸ್ ಹೇಳಿದ್ರೆ ಇಲ್ಲಿ ನಿಮ್ಗೆ ಅರ್ಥ ಆಗುವಂಥದ್ದು. ಸೊ ಹಾಗೆ ಮುಂದೆ ನೋಡ್ತಾ ಹೋಗೋಣ ಯಾವ ರೀತಿಯಾಗಿ ಅಧ್ಯಯನ ಮಾಡಬೇಕು. ಸೊ ಈಗ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇನ್ನೊಂದು ಏನಂತ ಹೇಳಿದ್ರೆ, ಕ್ವಶನ್ ಪ್ಯಾಟ್ರನ್ ಹೇಗಿದೆ. ಕೆ ಸೆಟ್ಟಿಂದು ಕ್ವಶನ್ ಪ್ಯಾಟ್ರನ್ ತುಂಬ ಈಸಿಯಾಗಿದೆ. NETಯಲ್ಲಿ ಕೆಲವು ಪ್ರಶ್ನೆ ವೇರಿಯೇಷನ್ ಆಗಿದೆ, ಅಷ್ಟೇ ಲಿಮಿಟೆಡಾಗಿ ಕೊಡೋದಿಲ್ಲ. ಆದರೆ ಕೆ ಸೆಟ್ನಲ್ಲಿ ಅವರು ಕ್ಲಿಯಾರಿಟಿಯಾಗಿ ಹೇಳ್ತಾ ಹೋಗ್ತಾರೆ. ಡೈರೆಕ್ಟ್ ಪ್ರಶ್ನೆ ಅಥವಾ ಸರಳ ಪ್ರಶ್ನೆಗಳು 20 ಇರುತ್ತೆ 100 ಕ್ವಶನ್ಸಲ್ಲಿ. ಮಲ್ಟಿಪಲ್ ಕ್ವಶನ್ಸ್ಗಳು, ಮಲ್ಟಿಪಲ್ ಚಾಯ್ಸ್ಗೆ ಮತ್ತೊಂದು ಮಲ್ಟಿಪಲ್ ಚಾಯ್ಸ್ ಇರೋವಂಥದ್ದು. 4 ಆಪ್ಷನ್ ಕೊಡ್ತಾರೆ, ಅದರಲ್ಲಿ ಮೇಲಿನ 1 ಸರಿ 2 ಸರಿ ಅಥವಾ 1 2 3 ಸರಿ 1 2 3 4 ಸರಿ ಈ ರೀತಿ ಕೇಳುವಂಥದ್ದು. ಹಾಗಾಗಿ ಮಲ್ಟಿಪಲ್ ಚಾಯ್ಸ್ ಬೇಸ್ಡ್ ಕ್ವಶನ್ಗಳು ಮತ್ತೆ ಅದು 20 ಪ್ರಶ್ನೆ ಇರುವಂಥದ್ದು. ಅಸರ್ಷನ್ ರೀಸನ್, ಹೇಳಿಕೆ ಮತ್ತು ವಿವೇಚನೆಗೆ ಸಂಬಂಧಪಟ್ಟ ಪ್ರಶ್ನೆಗಳು 20 ಇರುತ್ತೆ. ಹಾಗೂ ಕಾಲಾನುಕ್ರಮ ಕ್ರೋನಾಲಜಿ ಅದು 20 ಪ್ರಶ್ನೆ. ಹಾಗೂ ಮ್ಯಾಚ್ ದ ಫಾಲೋಯಿಂಗ್ ಹೊಂದಿಸಿ ಬರೆಯಿರಿ ಅದು 20 ಪ್ರಶ್ನೆ. ಇಲ್ಲಿ ಕರೆಕ್ಟಾಗಿ 5 ಪಾರ್ಟ್ನ ಡಿವೈಡ್ ಮಾಡಿದರೆ 20 ಕ್ವಶನ್ನು ಡಿವಿಷನ್ ಮಾಡಿದರೆ ಅದಾದ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಹೋಗ್ತಾರೆ. ಆದರೆ ನಿಮಗೆ ಒಂದು ಕೆ ಸೆಟ್ನ ಈಸಿಯಾಗಿ ಕ್ಲಿಯರ್ ಮಾಡಬೇಕಾಗಿರುವ ಭಾಗ ಯಾವುದಪ್ಪ ಅಂತ ಹೇಳಿದರೆ, ಒಂದು ಕ್ರೋನಾಲಜಿಯನ್ನು ಈಸಿಯಾಗಿ ಮಾಡ್ಬೋದು, ಮ್ಯಾಚ್ ದ ಫಾಲೋಯಿಂಗ್ ಈಸಿಯಾಗಿ ಮಾಡ್ಬೋದು. 40ರಲ್ಲಿ ನೀವು ಕಷ್ಟಪಟ್ಟರೆ 35 ಅಂತೂ ಮಾಡ್ಬೋದು ಈ ಭಾಗದಲ್ಲಿ. ಆಮೇಲೆ ನೀವು ಡೈರೆಕ್ಟ್ ಕ್ವಶನಲ್ಲಿ 20ಕ್ಕೆ ಒಂದು 10 ಪ್ಲಸ್ ಮಾಡಿದ್ರೆ ಅಲ್ಲಿ ನಿಮಗೆ 45 ಪ್ಲಸ್ ಮೇಲೆ ಆಯಿತು. ಮತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದನ್ನು ಒಂದು 10 ಪ್ಲಸ್ಸೇ ಮೇಲೆ ಮಾಡ್ಬೋದಾಗಿರುತ್ತೆ. ಆದರೆ ಸ್ವಲ್ಪ ಕಠಿಣವಾಗಿದ್ದರೆ ಭಾಗ ಅಂತ ಹೇಳಿದ್ರೆ ಅಸರ್ಷನ್ ರೀಸನ್. ಆದರೆ ಇದನ್ನು ನಾವು ತುಂಬ ಡೀಟೇಲ್ಡಾಗಿ ಓದಿದಾಗ ಮಾತ್ರ ಇದಕ್ಕೆ ಉತ್ತರ ಕೊಡೋಕ್ಕಾಗುವಂಥದ್ದು. ನಾವು ಬರೀ MCQಸ್ಗಳನ್ನೇ ಸಾಲ್ವ್ ಮಾಡಿದರೆ ಇದನ್ನು ಸಾಲ್ವ್ ಮಾಡೋದು ಕಷ್ಟ. ಆದರೆ ಇದನ್ನು ಥಿಯರಿಟಿಕಲ್ ನಾವು ಯಾವಾಗ ಓದ್ತೀವಿ, ಫಂಡಮೆಂಟಲ್ ಯಾವಾಗ ಓದ್ತೀವಿ ಅವಾಗ ಇದನ್ನು ಮಾಡ್ಬೋದು. ಇದು ಏನು ಕಷ್ಟ ಇಲ್ಲ, ಕೆಲವು ಈಸಿ ಇರೋದು ಇದ್ದೇ ಇರುತ್ತೆ. 20ಕ್ಕೆ 20 ಪ್ರಶ್ನೆನೂ ಕಷ್ಟ ಕೊಟ್ಟಿರೋದಿಲ್ಲ. ಆದರೆ ಅದರಲ್ಲಿ ಮಾಡಬೇಕಾಗಿರೋ ಒಂದು 8ರಿಂದ 10 ಪ್ರಶ್ನೆ ಇದ್ದೇ ಇರುತ್ತೆ. ಹಾಗಾಗಿ ಒಂದು ರೈಟ್ ಅನಲೈಸ್ ಮಾಡಿಕೊಂಡು ನೀವು ಕರೆಕ್ಟಾಗಿ ಪ್ರಾಪರಾಗಿ ಸ್ಟಡಿ ಮಾಡಿದ್ರೆ ಸುಲಭವಾಗಿ ಕ್ಲಿಯರ್ ಮಾಡ್ತಾ ಹೋಗ್ಬೋದು. ಸೊ ಹಾಗಾಗಿ ಕ್ರೋನಾಲಜಿ ಬಗ್ಗೆ 1-2 ಬಗ್ಗೆ ನಾವು ಟಾಪಿಕ್ ಬಗ್ಗೆ ಚರ್ಚೆ ಮಾಡೋಣ. ಆ ಕಾಲಾನುಕ್ರಮವನ್ನು ಯಾವುದ್ರಲ್ಲಿ ಕೇಳ್ತಾ ಹೋಗ್ತಾರೆ, ನಾನು ಈ ಸುಮಾರು ಹಳೆ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ಒಂದು ಸ್ಟಡಿ ಮಾಡಿರೋವಂಥದ್ದು. ಸೊ ಈ ಕ್ರೋನಾಲಜಿ ಕಾಲಾನುಕ್ರಮ ಅಂತ ಹೇಳಿದರೆ ಒಂದು ಕ್ರಮಬದ್ಧವಾದ ಇಸವಿಯ ಮುಖಾಂತರವಾಗಿ ಒಂದು ಘಟನೆಗಳನ್ನ ನಾವು ಅಧ್ಯಯನ ಮಾಡುವಂಥದ್ದಾಗಿದೆ. ಸೊ ಈ ಕಾಲಾನುಕ್ರಮವನ್ನು ಇಲ್ಲಿ ಯಾವ ರೀತಿಯಾಗಿ ಕೇಳಿದರೆ, ಒಂದು ಸಾಮ್ರಾಜ್ಯಗಳು, ಯಾವ ಸಾಮ್ರಾಜ್ಯಗಳು ಮೊದಲು ಬಂತು, ಯಾವ ಸಾಮ್ರಾಜ್ಯ ನಂತರ ಬಂತು, ಆ ನಂತರ ಬಂತು ಅಂಥೇಳಿ ಒಂದು ಇಸವಿ ಆಧಾರದ ಮೇಲೆ ಒಂದು ಕ್ರೋನಾಲಜಿಕಲ್ ಆರ್ಡರ್ ಮೇಲೆ ಬರ್ತಾ ಹೋಗೋದು. ಆಮೇಲೆ ಯುಗಗಳು, ಕಾಲಗಳು, ಹಾಗೆ ಉದಾಹರಣೆಗೆ ಹಳೆಶಿಲಾಯುಗ, ಮಧ್ಯಶಿಲಾಯುಗ, ನವಶಿಲಾಯುಗ, ತಾಮ್ರಶಿಲಾಯುಗ ಇವುಗಳ ಕಾಲಾನುಕ್ರಮವನ್ನು ಬರೆಯಿರಿ ಅಂತ ಹೇಳುವಂಥದ್ದು. ಅಥವಾ ಶಕಯರ, ಗುಪ್ತಯುಗ, ಆನಂತರ ಕುಶಾನ ಯುಗ ಈ ರೀತಿಯಾಗಿ ಕೇಳುವಂಥದ್ದು. ಸೊ ನಂತರ ನಾಣ್ಯಗಳು, ಉದಾಹರಣೆಗೆ ಪಂಚ್-ಮಾರ್ಕ್ಡ್ ಕಾಯಿನ್ ಯಾವಾಗ ಬಂತು, ಅಥವಾ ಸಿಲ್ವರ್ ಕಾಯಿನ್ ಯಾವಾಗ ಬಳಸಿದ್ರು ಅಂತ, ಲೆಡ್ ಅಥವಾ ಪೋಟಿನ್ ಕಾಯಿನ ಯಾವ ಕಾಲದಲ್ಲಿ ಬಳಸಿದ್ರು, ಇದರ ಆಧಾರದ ಮೇಲೆ ಪ್ರಶ್ನೆಗಳು ನಾಣ್ಯಗಳ ಒಂದು ಕಾಲಾನುಕ್ರಮವನ್ನು ಕೇಳಿದ್ದಾರೆ. ಆಮೇಲೆ ರೂಲರ್ ಆ್ಯಂಡ್ ಡೈನೆಸ್ಟಿ ಅಂತ ಹೇಳಿದ್ರೆ ಒಂದು ಸಾಮ್ರಾಜ್ಯದಲ್ಲಿರುವಂತಹ ರಾಜರುಗಳ ಕಾಲಾನುಕ್ರಮವನ್ನು ಕೇಳ್ತಾರೆ. ಈಗ ವಿಜಯನಗರ ಸಾಮ್ರಾಜ್ಯದಲ್ಲಿದ್ದಂತಹ ಒಂದು ರಾಜರುಗಳ ಕಾಲಾನುಕ್ರಮ, ಬಹುಮನಿದ ಸಂಸ್ಥಾನರಲ್ಲಿದ್ದ ರಾಜರುಗಳ ಕಾಲಾನುಕ್ರಮ ಆ ರೀತಿಯಾಗಿ ಕೇಳುವಂಥದ್ದು. ಮತ್ತೊಂದು ಸಾಹಿತ್ಯಗಳ ಕಾಲಾನುಕ್ರಮ, ಆ ರಚನೆ ಆಗಿರೋ ಪುಸ್ತಕಗಳ ಒಂದು ಕಾಲಾನುಕ್ರಮವನ್ನು ಕೇಳ್ತಾ ಹೋಗ್ತಾರೆ. ಈ ಉದಾಹರಣೆಗೆ ವಿಕ್ರಮೋರ್ವಶಿಯ ಅದು ಯಾವಾಗಾಯಿತು, ಮಾನಸೋಲ್ಲಾಸ ಯಾವಾಗಾಯಿತು, ಆಮೇಲೆ ಋತು ಸಂಹಾರ ಯಾವಾಗಾಯಿತು, ಇವನ್ನ ಒಂದು ಕಾಲಾನುಕ್ರಮದಲ್ಲಿ ಬರೆಯಿರಿ, ರಚನೆಯ ಆಧಾರದ ಮೇಲೆ ಕೇಳ್ತಾ ಹೋಗ್ತಾರೆ. ಆಮೇಲೆ ರೂಲರ್ ಮತ್ತು ಈವೆಂಟ್, ಈಗ ಉದಾಹರಣೆಗೆ ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ನಡೆದಂಥ ಘಟನೆಗಳ ಒಂದು ಕಾಲಾನುಕ್ರಮ, ಉದಾಹರಣೆಗೆ ಅವನು ಮಾಡಿದಂಥ ಯುದ್ಧಗಳ ಒಂದು ಕಾಲಾನುಕ್ರಮ, ಅಥವಾ ಅಕ್ಬರ್ನ ಕಾಲದಲ್ಲಿ ಮಾಡಿದಂಥ ಯುದ್ಧಗಳ ಕಾಲಾನುಕ್ರಮ, ಅಥವಾ ಅವನ ಘಟನೆಗಳ ಕಾಲಾನುಕ್ರಮ, ಅಥವಾ ಜಹಾಂಗೀರನ ಆಡಳಿತದಲ್ಲಿ ನಡೆದಂಥ ಒಂದು ಕಾಲಾನುಕ್ರಮಗಳು, ಈ ರೀತಿಯಾಗಿ ಕ್ರೋನಾಲಜಿಕಲ್ಲಾಗಿ ಕೇಳ್ತಾ ಹೋಗ್ತಾರೆ. ಸೊ ನಂತರ ಭಕ್ತಿ ಸಂತರು ಅವರ ಕಾಲ ಯಾವ ಕಾಲಘಟ್ಟಗಳಲ್ಲಿರ್ತಾರೆ. ಆಮೇಲೆ ಯುದ್ಧಗಳಲ್ಲಿ ಇದ್ದಂಥ ಒಂದು ಬ್ಯಾಟಲ್ಸ್ಗಳಂತೂ ಯುದ್ಧಗಳು ಕೇಳ್ತಾನೆ ಇರ್ತಾರೆ. ನಂತರ ಒಪ್ಪಂದಗಳ ಕಾಲಾನುಕ್ರಮಗಳು. ಹಾಗೆ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ರಾಷ್ಟ್ರೀಯ ಚಳುವಳಿ, ಇದು ತುಂಬ ಈಸಿಯಾಗಿ ಓದ್ಕೋಬೋದು. ಇದ್ರ ಬಗ್ಗೆ ತುಂಬ ಜಾಸ್ತಿ ಪ್ರಶ್ನೆಗಳು ಆಗ್ತಾ ಹೋಗುತ್ತೆ.
ರಾಷ್ಟ್ರೀಯ ಚಳುವಳಿ ನಡೆದಂತಹ ಕಾಲಾನುಕ್ರಮ ಅಥವಾ ಘಟನೆಗಳನ್ನ ಇಲ್ಲಿ ಕಾಲಾನುಕ್ರಮವಾಗಿ ಕೊಡ್ತಾ ಹೋಗ್ತಾರೆ. ಸೊ ಅಲ್ಲದೆ ಹೊಸ ಆ್ಯಕ್ಟ್ಗಳು ಮತ್ತು ಪಾಲಿಸಿಗಳು, ಬ್ರಿಟಿಷರ ಕಾಯ್ದೆಗಳು ಮತ್ತು ಅವರು ತಂದಂಥ ಕಾಯ್ದೆಗಳನ್ನ ಒಂದು ಪ್ರಮುಖವಾಗಿ ಇಲ್ಲಿ ಕಾಲಾನುಕ್ರಮ ಆಧಾರದ ಮೇಲೆ ನಾವು ಅಧ್ಯಯನ ಹೇಗೆ ಮಾಡಬೇಕು. ಆಮೇಲೆ ಸ್ವಾತಂತ್ರ್ಯ ಚಳುವಳಿ ಸಂದರ್ಭದಲ್ಲಿ ಇದ್ದಂಥ ಅಸೋಸಿಯೇಷನ್ಗಳು, ಸಂಘಟನೆಗಳು ಅಥವಾ ಪ್ರಮುಖವಾದಂತಹ ಒಂದು ಇನ್ಸ್ಟಿಟ್ಯೂಷನ್ಸ್ಗಳನ್ನ ಯಾರ್ಯಾರು ಸ್ಥಾಪನೆ ಮಾಡಿದ್ರು ಅಂತೇಳಿ ಸಹ ಕ್ರೋನಾಲಜಿಕಲ್ ಆಗಿ ಕೇಳ್ತಾ ಹೋಗ್ತಾರೆ. ಹೀಗೆ ಕಾಲಾನುಕ್ರಮವಾಗಿ ಏನೇನ ಕೇಳಿದರೆ ಅನ್ನೋದನ್ನ ನಾನು ಒಂದು ಲಿಸ್ಟ್ ಮಾಡಿದ್ದೀನಿ. ಇದನ್ನು ನೀವು ಫೋಕಸ್ ಮಾಡಿದ್ರೆ ಈಸಿಯಾಗಿ ಕ್ಲಿಯರ್ ಮಾಡ್ತಾ ಹೋಗ್ಬೋದು. ನಂತರ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಮ್ಯಾಚ್ ದ ಫಾಲೋಯಿಂಗ್, ಹೊಂದಿಸಿ ಬರೆಯಿರೋ ಅಷ್ಟೇ. ಒಂದು ಯಾವುದಾದ್ರೂ ನಿಮಗೆ ಗೊತ್ತಾಯಿತು ಅಂತ ಹೇಳಿದ್ರೆ ಉಳಿದಿದ್ದೆಲ್ಲ ಸರಿಯಾಗ್ತಾ ಹೋಗುತ್ತೆ, ಅಂಥ ಸುಲಭವಾಗಿರುವಂಥ ಕೆಲವು. ಅದರಲ್ಲಿ ಮ್ಯಾಚ್ ದ ಫಾಲೋಯಿಂಗ್ನ ಜಾಸ್ತಿ ಪ್ರಶ್ನೆ ಕೇಳಿರೋದು ಏನಂತ ಹೇಳಿದ್ರೆ, ಪುಸ್ತಕಗಳನ್ನು ಹೊಂದಿಸಿ ಬರೆಯಿರಿ, ಈ ಕೃತಿಯ ಕರ್ತೃಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾ ಹೋಗ್ತಾರೆ. ಅದು ವಿಶೇಷವಾಗಿ ನಾನು ನೋಡಿರೋ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ KSET ಒಟ್ಟು 8 ಪ್ರಶ್ನೆಗಳನ್ನು ಬುಕ್ಕಿಗೆ ಸಂಬಂಧಪಟ್ಟ ಕೇಳಿದರೆ 2018ರಲ್ಲಿ. ಬುಕ್ಸ್ ಆ್ಯಂಡ್ ಆಥರ್ಸ್ ಇದನ್ನು ಯಾರ್ಯಾರು ಬರೆದ್ರು ಅಂತ ಹೊಂದಿಸಿರಿ. ನಂತರ ಪ್ರವಾಸಿಗರು ಮತ್ತು ಯಾವ ದೇಶದಿಂದ ಬಂದವರು, ವಿಜಯನಗರ ಸಾಮ್ರಾಜ್ಯದಲ್ಲಿ ಭೇಟಿ ನೀಡಿದಂಥ ಪ್ರವಾಸಿಗರು ಉದಾಹರಣೆಗೆ ಆಗ ಅವ್ರು ಯಾವ ದೇಶದಿಂದ ಬಂದಿದ್ದರು ಅಥವಾ ಯಾವ ರಾಜನ ಆಸ್ಥಾನಕ್ಕೆ ಬಂದಿದ್ದರು, ಈ ರೀತಿಯಾಗಿ ಮ್ಯಾಚ್ ದ ಫಾಲೋಯಿಂಗ್ ಕೇಳ್ತಾ ಇರ್ತಾರೆ, ಹೊಂದಿಸಿ ಬರೆಯಿರಿ. ಆಮೇಲೆ ಸಾಮಾನ್ಯವಾಗಿ ಮೊಘಲರ ಕಾಲ ಹಾಗೂ ದೆಹಲಿ ಸುಲ್ತಾನರ ಕಾಲ ಇದ್ದಂಥ ಪ್ರಮುಖ ಇಲಾಖೆಗಳು, ಆ ಇಲಾಖೆಗಳು ಯಾವುದಕ್ಕೆ ಸಂಬಂಧಪಡುತ್ತೆ ಅಥವಾ ಟ್ಯಾಕ್ಸ್ಗಳು ಯಾವುದಕ್ಕೆ ಸಂಬಂಧಪಡುತ್ತೆ, ಆ ರೀತಿಯಾಗಿ ಮ್ಯಾಚ್ ದ ಫಾಲೋಯಿಂಗ್ ಪ್ರಶ್ನೆಗಳಿರುತ್ತೆ. ಆಮೇಲೆ ಬ್ಯಾಟಲ್ಸ್ಗಳು, ಯುದ್ಧಗಳು ಮತ್ತು ಇಸವಿಗಳು ಇರುತ್ತೆ, ಅಥವಾ ಒಪ್ಪಂದಗಳು ಇಸವಿ ಇರುತ್ತೆ, ಅಥವಾ ಈ ಯುದ್ಧದಿಂದ ಯಾವ ಒಪ್ಪಂದ ಇರುತ್ತೆ ಅದನ್ನು ಮ್ಯಾಚ್ ದ ಫಾಲೋಯಿಂಗ್ ಇರುತ್ತೆ. ಆಮೇಲೆ ಕೆಲವು ವ್ಯಕ್ತಿಗಳು ಯಾವ್ಯಾವ ಸಂಘಟನೆಗಳನ್ನು ಸ್ಥಾಪನೆ ಮಾಡ್ತಾರೆ, ಯಾವ ಸಂಘಗಳನ್ನು ಸ್ಥಾಪನೆ ಮಾಡ್ತಾರೆ, ಯಾವ ಸಾಮಾಜಿಕ ಒಂದು ಸುಧಾರಣೆಗಳನ್ನು ಮಾಡ್ತಾರೆ ಅನ್ನೋ ಹೊಂದಿಸಿ ಬರೆಯೋರನ್ನ ಕೇಳ್ತಾರೆ. ಈ ಭಾಗದಲ್ಲಿ ಜಾಸ್ತಿ ಕೇಳಿದ್ದಾರೆ, ಅದಕ್ಕೆ ನಾನು ಅದನ್ನು ಸ್ವಲ್ಪ ಹೈಲೈಟ್ ಮಾಡಿದ್ದೀನಿ. ಇವೆರಡು ಭಾಗವನ್ನು ನೋಡಿದ್ರೆ ನೀವು ಒಂದು ಕಾಲಾನುಕ್ರಮದಲ್ಲಿ ಅಧ್ಯಯನ ಮಾಡೋದಕ್ಕೆ ತುಂಬ ಸುಲಭ ಆಗುತ್ತೆ. ಹಾಗಾದರೆ ಇವೆಲ್ಲ ಓವರಾಲ್ ಆಗಿ ನೋಡಿದ್ವಿ. ಈಗ ಇದನ್ನು ಓವರಾಲ್ ಸ್ಟಡಿ ಹೇಗೆ ಮಾಡಬೇಕು, ಬಹುಮುಖ್ಯವಾಗಿ ನಾವು ಸ್ಟಡಿ ಮಾಡಬೇಕಾಗಿರೋದು ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಬಹುಮುಖ್ಯವಾದ ಪಾತ್ರ ವಹಿಸುತ್ತೆ. ಅದರಲ್ಲಿ KSET ಓದೋರು NET ಪೇಪರ್ನ ಮ್ಯಾಕ್ಸಿಮಮ್ ಸಾಲ್ವ್ ಮಾಡಬೇಕು. ಅದು NET ಪೇಪರ್ಲಿ ವಿಶೇಷವಾಗಿ ಈ ಹೊಂದಿಸಿ ಬರೆಯಿರಿ ಕಾಲಾನುಕ್ರಮವನ್ನು ಹೆಚ್ಚು ಪ್ರಾಕ್ಟೀಸ್ ಮಾಡಿದಷ್ಟು ನಿಮ್ಗೆ ತುಂಬ ಈಸಿಯಾಗಿ ಅರ್ಥ ಆಗುವಂಥದ್ದು. ಆಮೇಲೆ ಬೇರೆ ರಾಜ್ಯಗಳ ಒಂದು ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅದನ್ನು ಸಹ ನಾವು ಕ್ಲಿಯರ್ ಮಾಡೋದ್ರಿಂದ ನಮ್ಮ KSETಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಇಡೀ ಭಾರತ ದೇಶದ ಇತಿಹಾಸ ಬದಲಾಗೋದಿಲ್ಲ, ಆದರೆ ಯಾಕಂದರೆ ಅದೇ ಇತಿಹಾಸದ ಪ್ರಶ್ನೆ ಪತ್ರಿಕೆಗಳು ಬೇರೆ ರಾಜ್ಯಗಳು ಸೇಮ್ ಇರುತ್ತೆ. ಇವನ್ನೆಲ್ಲ ವೆಬ್ಸೈಟ್ನಲ್ಲಿ ಹೊಡೆದ್ರೆ ನಿಮಗೆ ಸಿಗ್ತಾ ಹೋಗುತ್ತೆ ಪ್ರಶ್ನೆ ಪತ್ರಿಕೆಗಳು. ಜೊತೆಗೆ UPSC KPSC ಅಂತ UPSCಲಿ IAS ಎಕ್ಸಾಮಿನೇಷನು 2010ಕ್ಕಿಂತ ಮುಂಚೆ ಆಪ್ಷನಲ್ ಪೇಪರ್ ಅಂತ ಹಿಸ್ಟ್ರಿ ಇರ್ತಾಯಿತ್ತು, 150 ಪ್ರಶ್ನೆಗಳು ಇರ್ತಾಯಿತ್ತು ಆ ಸಂದರ್ಭದಲ್ಲಿ. ಸೊ ಅದು ಹಾಗೂ UPSCಯ ಜನರಲ್ ಸ್ಟಡೀಸಲ್ಲಿ ಇತಿಹಾಸದ ಪ್ರಶ್ನೆಗಳು ಯಾವ ರೀತಿ ಕೇಳ್ತಾರೆ ಅದು ಸಹ NET ಹಾಗೂ KSETಗೆ ತುಂಬ ಅನುಕೂಲ ಆಗುವಂಥದ್ದು KSನಲ್ಲಿ. ಆಮೇಲೆ ನಿಮ್ಗೆ ಇವನ್ನೆಲ್ಲ ಅಧ್ಯಯನ ಮಾಡಬೇಕಾದ್ರೆ ಕಾಂಟೆಂಪ್ರವರಿ ಸ್ಟಡೀಸ್ ಮಾಡ್ತಾ ಹೋಗಬೇಕು, ಸಮಕಾಲೀನ ಅಧ್ಯಯನ ಅಂತೇಳಿದ್ರೆ ದಕ್ಷಿಣದಲ್ಲಿ ವಿಜಯನಗರ ಸಾಮ್ರಾಜ್ಯ ಇದ್ದಾಗ ಉತ್ತರದಲ್ಲಿ ಯಾವ ಮನೆತನ ಇತ್ತು, ಯಾವ ಆಡಳಿತ ಇತ್ತು, ಆ ರೀತಿಯಾಗಿ ನಾವು ಅಧ್ಯಯನವನ್ನು ಮಾಡಿದ್ರೆ ಇಲ್ಲಿ ತುಂಬ ಅನುಕೂಲ ಆಗೋದು ಇತಿಹಾಸವನ್ನು. ಮೈಂಡ್ ಮ್ಯಾಪು, ಟೇಬಲ್ಸು, ಫ್ಲೋ ಶಾರ್ಟ್ಸ್ ಹಾಕೊಳ್ಳೇಬೇಕು. ಮೈಂಡ್ ಮ್ಯಾಪ್ ಹಾಕ್ಕೊಂಡ್ರೆ ಅದ್ರ ಮುಖಾಂತರವಾಗಿ ಒಂದು ಸನ್ನಿವೇಶವನ್ನು ಹಾಕ್ಕೊಂಡು ನೀವು ಅದು ಎಲ್ಲಿಂದ ಬಂತು ಅಂತ ಹೇಳಿ ಹಾಕ್ಕೊಳ್ತಾ ಹೋಗ್ಬೇಕು. ಉದಾಹರಣೆಗೆ ಬೌದ್ಧ ಧರ್ಮ ಸ್ಥಾಪನೆ, ಈ ಬೌದ್ಧ ಧರ್ಮ ಸ್ಥಾಪನೆ ಮಾಡಿದವರು ಯಾರು, ಬುದ್ಧ. ಆನಂತರ ಅದರ ಒಂದು ತತ್ವಗಳು, ಆನಂತರ ಅದರ ಒಂದು ಪ್ರಮುಖವಾದಂತಹ ಒಂದು ಸಂಘಟನೆಗಳು, ಈ ರೀತಿಯಾಗಿ ಪ್ರಶ್ನೆಗಳಾಗೋದು. ಆಮೇಲೆ ಬುದ್ಧನ ಒಂದು ಕಾಲಾನುಕ್ರಮವಾಗಿರ್ಬೋದು, ಸಂಪೂರ್ಣವಾಗಿ ಒಂದು ಫ್ಲೋ ಚಾರ್ಟ್ ಮುಖಾಂತರವಾಗಿ ಹಾಕೋಬೋದು. ಆಮೇಲೆ ಶಾರ್ಟ್ ನೋಟ್ಸ್ ಮಾಡ್ಕೋಬೇಕು. ಹಿಸ್ಟ್ರಿಯಲ್ಲಿ ಬಹುಮುಖ್ಯವಾದ ಪಾತ್ರ ವಹಿಸೋದು ಅಂತ ಹೇಳಿದ್ರೆ ರಿವಿಷನ್, ಪುನರಾವರ್ತನೆ ಮಾಡಲೇಬೇಕು. ಎಷ್ಟು ಸಲ ಓದ್ತೀವಿ ಅನ್ನೋದಕ್ಕಿಂತ ಅದನ್ನು ನಾವು ಹೇಗೆ ಅದನ್ನು ನಾವು ರಿಪೀಟೆಡ್ಲಿ ಓದ್ತಾ ಹೋಗ್ತೀವಿ, ನೆನ್ಪಿಟ್ಕೊಳ್ಳೋಕೆ ಹೇಗೆ ಮಾಡ್ತೀವಿ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ತಾ ಹೋಗ್ಬೇಕು. ಇನ್ನೊಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಿಮೋನಿಕ್ಸ್ ಅಂತ ಹೇಳಿದ್ರೆ ಕೆಲವು ಟ್ರಿಕ್ಸ್ಗಳಿರುತ್ತೆ. ಇದು ಸೈಕಾಲಜಿಕಲಿ ಟರ್ಮ್ ಇದು ಅಂತ ಹೇಳಿದ್ರೆ ಕೆಲವು ವಿಚಾರಗಳನ್ನ ನಾವು ನೆನ್ಪಿಟ್ಕೊಳ್ಳೋಕ್ಕೆ ಕೆಲವು ಒಂದು ಟ್ರಿಕ್ಸ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಅದನ್ನು ಇಲ್ಲಿ ಮಾಡ್ಕೊಳ್ಳೋದಕ್ಕೆ ನಾವು ನಿಮೋನಿಕ್ಸ್ ಅಂತ ಹೇಳಿ ಕರಿತೀವಿ. ಅದು ಹಿಸ್ಟ್ರಿಲಿ ಮಾಡ್ಕೋಬೋದು. ಸೊ ನಾನು ಮುಂದಿನ ದಿನಗಳಲ್ಲಿ ಹೇಳ್ತಾ ಹೋಗ್ತೀನಿ. ಆಮೇಲೆ ಸ್ಟೇಟ್ಮೆಂಟ್ಗಳು ಸ್ವಲ್ಪ ಪ್ರಶ್ನೆಗಳು ಕೇಳ್ತಾರೆ. ಈ ಸ್ಟೇಟ್ಮೆಂಟ್ಗಳು ಯಾವುದಕ್ಕೆ ಯೂಸ್ ಆಗುತ್ತೆ ಅಂತೇಳಿ ಅಸರ್ಷನ್ ರೀಸನಿಗೆ ಆಗುತ್ತೆ. ಅದಕ್ಕೆ ನೀವು ಸಂಪೂರ್ಣ ವಿವರಣಾತ್ಮಕ ಅಧ್ಯಯನವನ್ನು ಮಾಡಬೇಕು. ಸೊ ಹೀಗೆ ಬಹುಮುಖ್ಯವಾದ ಒಂದು ಪಾತ್ರವನ್ನು ನಾವು ಕ್ಲಿಯರ್ ಮಾಡೋದಕ್ಕೆ ಹೇಗೆ ಮಾಡಬೇಕು ಅಂತ ಒಂದು ಸ್ಟ್ರಾಟಜಿ ಆಯಿತು. ವೆರಿ ಇಂಪಾರ್ಟೆಂಟ್ ಪಾರ್ಟ್ ಏನಂತ ಹೇಳಿದ್ರೆ ಈ ರೆಫರೆನ್ಸ್ ಬುಕ್ಗಳು, ಅಧ್ಯಯನ ಪುಸ್ತಕಗಳು ಯಾವುದು ಓದಬೇಕು, ಕನ್ನಡ ಯಾವುದು ಓದಬೇಕು, ಇಂಗ್ಲೀಷ್ ಯಾವುದು ಓದಬೇಕು,
ಎನ್ ಇ ಟಿಗೆ ಯಾವುದು, ಕೆ ಸೆಟ್ಗೆ ಯಾವುದು. ಇಂಗ್ಲೀಷ್ ಮೀಡಿಯಮಲ್ಲಿ ಓದೋದಾದರೆ ಬೆಸ್ಟ್ ಬುಕ್ಕು ಎ ಹಿಸ್ಟ್ರಿ ಆಫ್ ಏನ್ಷಿಯಂಟ್ ಆ್ಯಂಡ್ ಅರ್ಲಿ ಮಿಡಿವಲ್ ಇಂಡಿಯಾ. ಇದು ಬರೆದಿರೋವಂಥವ್ರು ಉಪೀಂದರ್ ಸಿಂಗ್ ಅಂತ ಹೇಳಿ, ಉಪೀಂದರ್ ಸಿಂಗ್ ಅವರು ಬರೆದಿದ್ದಾರೆ. ಇದು ಪಿಯರ್ಸನ್ ಪಬ್ಲಿಕೇಶನ್ನ ಒಂದು ಪುಸ್ತಕ ಆಗಿದೆ. ಯಾಕಂತ ಹೇಳಿದ್ರೆ ಮುಂಚೆಲ್ಲ ನಾವೆಲ್ಲ ಅಧ್ಯಯನ ಮಾಡ್ಬೇಕಾದ್ರೆ ಆರ್ ಎಸ್ ಶರ್ಮವನ್ನೇ ಓದ್ತಾ ಇದ್ವಿ. ಆದರೆ ಈ ಬುಕ್ ಏನು ವಿಶೇಷ ಅಂತ ಹೇಳಿದ್ರೆ ಎಲ್ಲ ಪ್ರೈಮರಿ ಸೋರ್ಸಸ್ನ ಹಿಡ್ಕೊಂಡು ಪುಸ್ತಕವನ್ನು ರಚನೆ ಮಾಡಿದರೆ. ಅದ್ರ ಜೊತೆಗೆ ಕೆಲವು ಟೇಬಲ್ಸ್ಗಳು, ಹಿಸ್ಟ್ರಿಯ ರೀಸೆಂಟ್ ಟ್ರೆಂಡ್ಗಳು, ಆನಂತರ ಇತಿಹಾಸದಲ್ಲಿ ಒಂದು ಮಾಹಿತಿಯನ್ನು ತುಂಬ ವಿಶ್ಲೇಷಣಾತ್ಮಕವಾಗಿ ಕೊಡ್ತಾ ಹೋಗ್ತಾರೆ ಯಾರು, ಉಪೀಂದರ್ ಸಿಂಗ್ ಅವರು. ಹಾಗಾಗಿ ನಿಮಗೆ ಇಂಗ್ಲೀಷ್ನಲ್ಲಿ ಓದೋದಾದರೆ ಇದೊಂದೇ ಬುಕ್ ಸಾಕು ನನ್ನ ಪ್ರಕಾರ ಸದ್ಯದ ಪರಿಸ್ಥಿತಿಯಲ್ಲಿ. ಯಾಕಂದರೆ ತುಂಬ ಏನ್ಷಿಯಂಟ್ ಹಿಸ್ಟ್ರಿ ಸಿಗುತ್ತೆ. ರೋಮಿಲಾ ತಾಪರು, ಏಲ್ ಬಾಷಮ್ಮು, ಆರ್ ಎಸ್ ಶರ್ಮಾ, ಆಮೇಲೆ ಡಿ ಎನ್ ಜಾ ಇವ್ರದ್ದೆಲ್ಲ ಓದ್ಬೋದು. ಆದರೆ ಶಾರ್ಟ್ ಟರ್ಮಲ್ಲಿ ನೀವು ಓದೋದಕ್ಕೆ ಒಂದು ಬ್ರೀಫ್ ಒಂದು ಬುಕ್ ಅಂತ ಹೇಳಿದ್ರೆ ಉಪೀಂದರ್ ಸಿಂಗ್ ಅವ್ರದ್ದು ಏನ್ಷಿಯಂಟ್ ಹಿಸ್ಟ್ರಿ. ಅದು ನೀವು ಮಿಡಿವಲ್ ಅಂತ ಹೇಳಿದ್ರೆ ಸುಮಾರು ನಿಮಗೆ 3 ಚಾಪ್ಟ್ರು ನಿಮ್ಗೆ ಇದ್ರಲ್ಲಿ ನೇರವಾಗಿ ಕವರ್ ಆಗುತ್ತೆ. ಮೊದಲ 3 ಚಾಪ್ಟ್ರನ್ನ ಇಲ್ಲಿ ಕವರ್ ಮಾಡ್ಬೋದು. ಕನ್ನಡದಲ್ಲಿ ಓದ್ತೀನಿ ಅಂತ ಹೇಳಿದ್ರೆ ನವಕರ್ನಾಟಕ ಪ್ರಕಾಶನ ಪ್ರಾಚೀನ ಭಾರತ, ಆರ್ ಎಸ್ ಶರ್ಮಾ ಅವ್ರದ್ದು ಬರೆಯಲಾಗಿದೆ. ಸೊ ಅದರಲ್ಲಿ ಒಂದು ಚಾಪ್ಟರ್ ನಿಮಗೆ ಪ್ರಾಚೀನ ಭಾರತದಲ್ಲಿ ಹಿಸ್ಟಾರಿಕಲ್ ಮೆಥಡ್ ಬಗ್ಗೆನೂ ಸಹ ಹೇಳ್ತಾರೆ, ಹಿಸ್ಟೋರಿಯೋಗ್ರಫಿ ಬಗ್ಗೆನೂ ಒಂದು ಚಾಪ್ಟ್ರಲ್ಲಿ ಹೇಳ್ತಾ ಹೋಗ್ತಾರೆ ಪ್ರಾಚೀನ ಭಾರತ, ಆರ್ ಎಸ್ ಶರ್ಮಾ ಅವ್ರ ಬುಕ್ಕಲ್ಲಿ. ಮಧ್ಯಕಾಲೀನ ಭಾರತಕ್ಕೆ ಸತೀಶ್ ಚಂದ್ರ ಅವ್ರದ್ದು ಬೆಸ್ಟ್ ಬುಕ್ ಇಂಗ್ಲೀಷ್ನಲ್ಲಿ ಓದೋದಾದರೆ ಸತೀಶ್ ಚಂದ್ರ ಅವ್ರದ್ದು ಹಿಸ್ಟ್ರಿ ಆಫ್ ಮಿಡಿವಲ್ ಇಂಡಿಯಾ ಪುಸ್ತಕ ಓದ್ಕೊಳ್ಳಿ. ಆನಂತರ ಇಂಗ್ಲೀಷ್ನಲ್ಲಿ ಇನ್ನೊಂದು ಆರ್ ಎಸ್ ಶರ್ಮಾ ಅವ್ರದ್ದು ಇಂಡಿಯಾ ಏನ್ಷಿಯಂಟ್ ಪಾಸ್ಟ್ ಸೇಮ್, ಅಥವಾ ಎನ್ ಸಿ ಆರ್ ಟಿ ಬುಕ್ಗಳನ್ನೂ ಇದ್ರೂ ಸ್ವಲ್ಪ ಫಂಡಮೆಂಟಲ್ ಓದಬೇಕು, ಡೀಟೇಲ್ಸ್ ಆಗಿ ಏನಿರೋದಿಲ್ಲ ಎನ್ ಇ ಟಿ ಕೆ ಸೆಟ್ ಲೆವೆಲ್ಗೆ. ಬಟ್ ಕೆ ಸೆಟ್ನ ಕಂಪೇರ್ ಮಾಡಿದ್ರೆ ಎನ್ ಇ ಟಿಗೆ ಹೋಲಿಸ್ಕೊಂಡ್ರೆ ಕೆ ಸೆಟ್ ಸ್ವಲ್ಪ ಈಸಿ ಇರುತ್ತೆ. ಹಾಗಾಗಿ ನೀವು ಅದಕ್ಕೆ ಓದ್ಬೋದು ಎನ್ ಸಿ ಆರ್ ಟಿ ಬುಕ್ಗಳನ್ನ. ಸೊ ಇದು ಫಂಡಮೆಂಟಲ್ ಬುಕ್ಗಳು. ಜೊತೆಗೆ ಕನ್ನಡದಲ್ಲಿ ಓದೋದಾದರೆ ನಿಮಗೆ ಮಧ್ಯಕಾಲೀನ ಭಾರತಕ್ಕೆ ಸದಾಶಿವ ಅಥವಾ ಪಾಲಾಕ್ಷ ಅಥವಾ ಕೆ ಎನ್ ಎ ಇವ್ರ ಬುಕ್ಗಳನ್ನ ರೆಫರ್ ಮಾಡ್ತಾ ಹೋಗ್ಬೋದು. ನಂತರ ಆಧುನಿಕ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಆಧುನಿಕ ಭಾರತಕ್ಕೆ ತುಂಬ ವಿಶೇಷವಾದ ಪುಸ್ತಕ ಅಂತ ಹೇಳಿದ್ರೆ ಬಿಪಿನ್ ಚಂದ್ರ ಅವ್ರದ್ದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಬುಕ್ ಇಂಗ್ಲೀಷ್ನಲ್ಲಿದೆ. ಕನ್ನಡದಲ್ಲೂ ಸಿಗುತ್ತೆ, ನವಕರ್ನಾಟಕ ಪ್ರಕಾಶನದು ಆಧುನಿಕ ಭಾರತದ ಇತಿಹಾಸ ಅಂತೇಳಿ. ಹಾಗೆ ಇಂಗ್ಲೀಷ್ನಲ್ಲಿ ಇನ್ನೊಂದು ಬುಕ್ ಯಾವುದಪ್ಪ ಅಂತ ಹೇಳಿದ್ರೆ ಸ್ಪೆಕ್ಟ್ರಮ್ ಅವ್ರದ್ದು ಎ ಬ್ರೀಫ್ ಹಿಸ್ಟ್ರಿ ಆಫ್ ಇಂಡಿಯಾ ಎ ಬ್ರೀಫ್ ಹಿಸ್ಟ್ರಿ ಆಫ್ ಮಾಡರ್ನ್ ಇಂಡಿಯಾ ಅಂತೇಳಿದೆ. ರಾಜೀವ್ ಅಹಿರ್ ಅವ್ರು ಬರೆದಿರುವಂಥದ್ದು ತುಂಬ ಅದ್ಭುತವಾದ ಪುಸ್ತಕ. ನಿಮಗೆಲ್ಲ ಕವರ್ ಆಗುತ್ತೆ ಮಾಡರ್ನ್ ಹಿಸ್ಟ್ರಿದು ಆಲ್ಮೋಸ್ಟು. ಸೊ ಅಲ್ಲಿ ಇರೋ ಸಿಲೆಬಸ್ನಲ್ಲಿರುವಂಥ ನೀವು ಟಿಕ್ ಮಾಡ್ಕೊಳ್ತು ಓದ್ಬೋದು. ಅದಲ್ಲದೆ ಶೇಖರ್ ಬಂಡೋಪಾಧ್ಯಾಯ ಅವರು ಇತ್ತೀಚೆಗೆ ಒಂದು ಪುಸ್ತಕವನ್ನು ಬರೆದಿದ್ದಾರೆ, ಫ್ರಮ್ ಪ್ಲಾಸಿ ಟು ಪಾರ್ಟಿಷನ್ ಆ್ಯಂಡ್ ಆಫ್ಟರ್ ಅಂತೇಳಿ. ಸೊ ಇದು ಒಂದು ಉತ್ತಮವಾದ ಪುಸ್ತಕ. ಎನ್ ಇ ಟಿಗಂತೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಕೆ ಸೆಟ್ಟಿಗೆ ನೀವು ಇದೇ ಬುಕ್ಗಳನ್ನ ರೆಫರ್ ಮಾಡಿದರೆ ಸಾಕು. ಸೊ ಕೆ ಸೆಟ್ಗೆ ಇನ್ನೊಂದು ತುಂಬ ಪ್ರಮುಖವಾದ ಪುಸ್ತಕ ಸ್ವಾತಂತ್ರ್ಯ ಗಂಗೆಯ 1000 ತೊರೆಗಳು, ಎಂ ಪಿ ಶಂಕರನಾರಾಯಣ ರಾವ್ ಅವರು ಬರೆದಿರುವಂಥ ಒಂದು ಅದ್ಭುತವಾದ ಪುಸ್ತಕ. ಇವರು ಸ್ವಲ್ಪ ಪ್ರೈಮರಿ ಸೋರ್ಸ್ಗಳನ್ನ ಇಟ್ಕೊಂಡೇ ಬರೀತಾ ಹೋಗ್ತಾರೆ. ಆಮೇಲೆ ಶೇಖರ್ ಬಂಡೋಪಾಧ್ಯಾಯನೂ ಅಷ್ಟೇ, ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮಾಡ್ರನ್ ಕಾಲದಲ್ಲಿದ್ದಂತಹ ಒಂದು ಸೋರ್ಸ್ಗಳು, ಪ್ರೈಮರಿ ಸೋರ್ಸ್ಗಳು, ಬ್ರಿಟಿಷರ ಕಾಲದಲ್ಲಿ ಪತ್ರಿಕೆಯಲ್ಲಿದ್ದಂಥ ಮಾಹಿತಿಗಳು, ಆನಂತರ ಅವರು ಗೆಜೆಟಿಯರ್ಲಿರುವಂಥ ಮಾಹಿತಿಗಳನ್ನ ತೆಗೆದುಕೊಂಡು ಬರೆದಿರುವಂಥದ್ದು. ಆಮೇಲೆ ಕರ್ನಾಟಕ ಹಿಸ್ಟ್ರಿಯಲ್ಲಿ ಅಂತ ವಿಜಯನಗರ ಸಾಮ್ರಾಜ್ಯ, ಬಹುಮನಿ, ಆಮೇಲೆ ಚಾಲುಕ್ಯರು, ಹೊಯ್ಸಳರು, ಇದೆಲ್ಲ ಅಧ್ಯಯನವನ್ನು ನಿಮಗೆ ಸೂರ್ಯನಾಥ್ ಕಾಮತ್ ಒಳ್ಳೆ ಪುಸ್ತಕ ಅಂತ ಅನ್ಕೋತೀನಿ. ಸೊ ಅದಲ್ಲದೆ ಒಂದು ಚಾಪ್ಟ್ರು ಹೊಸದಾಗಿ ಇನ್ಕ್ಲೂಡ್ ಮಾಡಿದ್ದಾರೆ, 10th ಚಾಪ್ಟ್ರು ಇತಿಹಾಸ ಸಂಶೋಧನಾ ಮಾರ್ಗ, ಆರ್ ಸಿ ಮಜುಮ್ದಾರ್ ಹಾಗೂ ಆರ್ ಕೆ ಭಾರದ್ವಾಜ್, ಆರ್ ಸಿ ಚೌಧರಿ ಅವ್ರು ಬರೆದಿರೋ ಪುಸ್ತಕ ಇದೆ. ಅದರಲ್ಲಿ ಹಿಸ್ಟಾರಿಕಲ್ ಮೆಥಡ್ಗಳು, ರಿಸರ್ಚ್ ಆ್ಯಂಡ್ ಮೆಥಡಾಲಜಿ, ಒಂದು ಕನ್ನಡದಲ್ಲಿ ಸಂಕ್ಷಿಪ್ತವಾಗಿ ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ಇಷ್ಟು ಫಂಡಮೆಂಟಲ್ ಪುಸ್ತಕಗಳು. ಇದನ್ನು ಅಧ್ಯಯನ ಮಾಡ್ತಾ ಹೋಗಿ ಇದ್ರ ಮೇಲೆ ನಿಮಗೆ ಇನ್ನು ಬೇರೆ ಪುಸ್ತಕ ಓದ್ಬೋದು. ಈಗ ಉಳಿದಿರುವಂಥದ್ದು ಕೇವಲ 20 ದಿನಗಳು ಮಾತ್ರ ಅಂತ ಹೇಳಿದಾಗ ನೀವು ಅದರಲ್ಲಿ ಕೆಲವು ಭಾಗಗಳನ್ನ ಈಗ ಅಧ್ಯಯನ ಮಾಡ್ತಾ ಹೋಗ್ಬೋದು. ಬಹುಮುಖ್ಯವಾಗಿ ಮಾಡೆಲ್ ಟೆಸ್ಟ್ನ ನಾವು ಸಾಲ್ವ್ ಮಾಡ್ತಾ ಹೋಗಬೇಕು. ಸೊ ಇಷ್ಟು ನಾನು ಕೊಡುವ ಒಂದು ಬ್ರೀಫ್ ಒಂದು ಅನಾಲಿಸಿಸ್. ಇದರ ಆಧಾರದ ಮೇಲೆ ನಿಮ್ಮ ಅಧ್ಯಯನ ಹೇಗಿದೆ, ಈಗ ನಾನು ಹೇಗೆ ಅಧ್ಯಯನ ಮಾಡ್ಕೋಬೇಕಂತೇಳಿ ಒಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಇನ್ನೂ ಹಲವಾರು ನಿಮಗೆ ಮಾಹಿತಿಗಳು ಇತಿಹಾಸದ ಬಗ್ಗೆ ಬೇಕು ಅಂತ ಹೇಳಿದ್ರೆ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹಿಸ್ಟ್ರಿ ರಿಪೀಟ್ಸ್ ಅಂತೇಳಿ ಒಂದು ಟೆಲಿಗ್ರಾಮ್ ಚಾನಲನ್ನು ಮಾಡಿದ್ದೀನಿ. ಹಾಗೂ ಬೇರೆ ಎಕ್ಸಾಮಿನೇಷನ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರತ್ಯೇಕವಾಗಿ ಸುನಿ ಸ್ಟಡಿ ಸೆಂಟರ್ ಅಂತೇಳಿ ಒಂದು ಟೆಲಿಗ್ರಾಮ್ ಚಾನಲನ್ನು ಮಾಡಿದ್ದೀನಿ. ಹಾಗಾಗಿ ಈ ವಿಡಿಯೋದ ಬಗ್ಗೆ ಒಂದು ಫೀಡ್ಬ್ಯಾಕನ್ನು ನೀಡ್ತಾ ಹೋಗಿ, ನಿಮ್ಮ ಕಾಮೆಂಟ್ನಲ್ಲಿ ತಿಳಿಸ್ತಾ ಹೋಗಿ. ನಿಮಗೆ ಇನ್ನೇನು ಉಪಯೋಗ ಆಗುತ್ತೆ, ಏನು ಆಗಲ್ಲ ಅನ್ನೋದು ನನ್ನ ಕಾಮೆಂಟ್ ಮೇಲೆ ತಿಳಿಸಿದ್ರೆ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತಾ ಹೋಗ್ತೀನಿ. ಹಲವಾರು ಜನ ಈ ಎನ್ ಇ ಟಿ ಕೆ ಸೆಟ್ ಬಗ್ಗೆ ಒಂದು ವೀಡಿಯೋ ಮಾಡಿ ಅಂತ ತುಂಬ ಜನ ಹೇಳಿದರು. ಅದು ಆಧಾರದ ಮೇಲೆ ಒಂದು ವೀಡಿಯೋನ, ಯಾಕಂದರೆ ಈ ಪರೀಕ್ಷೆ ಸದ್ಯದಲ್ಲೇ ಇರೋದ್ರಿಂದ ಒಂದು ವೀಡಿಯೋನ ಮಾಡಿದ್ದೀನಿ.
ಸೊ ಮುಂದೆ ಇತಿಹಾಸದ ಬಗ್ಗೆ ಪ್ರಶ್ನೆಗಳನ್ನ ನಿಮಗೆ ಚರ್ಚೆಲಿ ಆಗ್ತಾ ಇರ್ತೀನಿ. ನಾನು ಹೇಳಿದೆ KSನ ಒಂದು ಮೊನ್ನೆ 18 ಪ್ರಶ್ನೆಯನ್ನು ವಿಶ್ಲೇಷಣೆ ಮಾಡಿದೆ. ಆ ವಿಶ್ಲೇಷಣೆಯನ್ನು ಸಹ ನೋಡಿದ್ರೆ ಯೂಸ್ ಆಗುತ್ತೆ. FDL ಆಗಿರುವಂಥದ್ದಾಗಿರ್ಬೋದು. ಯಾವ ಒಂದು ಪ್ರಶ್ನೆನೂ ಬಿಡಬೇಡಿ. ಯಾಕಂತ ಹೇಳಿದ್ರೆ ಈ KSET ಎಕ್ಸಾಮಿನಲ್ಲಿ ಎಷ್ಟು ಪ್ರಶ್ನೆಗಳನ್ನ ನೀವು ಸಾಲ್ವ್ ಮಾಡ್ತೀರಿ ಅಷ್ಟು ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಪತ್ರಿಕೆ 2 ಬಗ್ಗೆ ಸಂಪೂರ್ಣ ಅಧ್ಯಯನವನ್ನು ನೀವು ಇದರಲ್ಲಿ ತಿಳ್ಕೊಳ್ತಾ ಹೋಗ್ಬೋದು. ಹಾಗಾಗಿ ಹೆಚ್ಚಿನ ಮಾಹಿತಿಗಾಗಿ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ಧನ್ಯವಾದಗಳು ಸ್ನೇಹಿತರೆ. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.